श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि गुरुभ्यस्तद्गुरुभ्यश्च नमो भगवते महेन्द्रीं च तत्राद्यैदम्पति जगदान्तते स्वशेषभूतेन मया स्वीयैः सर्वपरीक्षदैः विधातुं प्रीतमात्मानं श्रीमान् प्रकृते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य ध्वरदवक्त्राद्याः पारिषद्याः परशतं विघ्नं निघ्नन्ति सततं विश्वक्सेनं नमाश्रये विद्याकारं सरोजाक्षं सर्गचक्रवर्तीधरं तद्वानमीयं विश्वक्सेनमुपास्महे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं जगते पौत्रमकल्मषं पराचरात्मजं वन्दे सुखदातं तपोमे व्यासाय विष्णुरूपाय व्यासरूपाय विष्णवे नमः वै ब्रह्मनिधये वासिष्ठाय नमो नमः जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरे कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे पुल्लारविन्दाय कपतनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटाचेतृतजला गान्धार नीलोत्पल शल्यग्राहवती कृपेण महिनी कर्णेन वेलाकुल अश्वत्थामविकर्णघोरमकरा दुर्योधनावर्तिनी स्वोत्तीर्णः कल्पाण्डभैरणनदी कैवर्तके केशमे धर्मे चार्थे च कामे च मोक्षे च भरतर्षभ यदि हस्ति तदन्यत्र यन्नेहास्ति न तत्क्वचित् महत्त्वे च गुरुत्वे च ध्येयमाणम्यतोऽधिकं महत्त्वात् भारवत्वाच्च महाभारतमुच्यते। अष्टमैजी समेत श्रीकृष्णाय परब्रह्मणे नमः। अथ श्रीमन्महाभारते शान्तिपर्वे राजधर्मपर्वः 82 82ನೇ ಅಧ್ಯಾಯ ಅಮಾತ್ಯ ಪರೀಕ್ಷೆಯನ್ನು ಕುರಿತು ಕಾಲಕ ವೃಕ್ಷೀಯ ಎಂಬ ಉಪಾಖ್ಯಾನವನ್ನ ಭೀಷ್ಮ ಯುಧಿಷ್ಠಿರಿಗೆ ತಿಳಿಸಿದ್ದು. ಹೇ ಭರತ ಶ್ರೇಷ್ಠ, ಅಮಾತ್ಯರು ಹೇಗಿರಬೇಕು ಅನ್ನೋದನ್ನ ಹೇಳಿ ತಿಳಿಸಿದನಷ್ಟೇ. ಅದರಲ್ಲಿ ಮೊದಲನೇ ಭಾಗ ಆಯಿತು. ಇನ್ನು ಎರಡನೇ ಭಾಗವನ್ನು ತಿಳಿಸಿದ ಕೇಳು. ರಾಜ್ಯದ ಭಂಡಾರವನ್ನು ಅಪಹರಿಸತಕ್ಕಂತಹ ಅಮಾತ್ಯರ ವಿಷಯವಾಗಿ ಅವರ ರಹಸ್ಯವನ್ನು ಬಂದು ತಿಳಿಸುವವನು ಸೇವಕನಾದರೂ ಬೇರೆಯವನಾದರೂ ಅಂಥವನನ್ನು ರಾಜನು ಮನ್ನಿಸಿ ಅವನಿಂದ ರಹಸ್ಯವಾಗಿ ಎಲ್ಲವನ್ನು ವಿಚಾರಿಸಿ ತಿಳಿಯಬೇಕು. ಅಂಥವನಿಗೆ ಅಮಾತ್ಯನಿಂದ ಭಯವಿಲ್ಲದಂತೆ ಕಾಪಾಡಬೇಕು. ಧನಾಶೆಯುಳ್ಳ ಅಮಾತ್ಯರು ಅಂಥವನಿಗೆ ಬಹಳ ಕೇಡನ್ನು ಉಂಟು ಮಾಡ್ತಾರೆ. ಮಂತ್ರಿಗಳು ಸಲಹೆಗಳನ್ನ ನೀಡುವುದಕ್ಕೆ ಮಿನಿಸ್ಟರ್ಸ್. ಈ ಅಮಾತ್ಯರು ಅಂದ್ರೆ ಏನು ಅಂದ್ರೆ ಫೈನಾನ್ಷಿಯಲ್, ಆರ್ಥಿಕವಾದದ್ದು, ರಾಜನ ಬೊಕ್ಕಸ ಇವುಗಳನ್ನೆಲ್ಲ ನೋಡುವಂಥವ್ರು. ಕ್ಯಾಶಿಯರ್, ಟ್ರೆಜರರ್, ಈ ಅವರೆಲ್ಲ ಪ್ರೈಸ್ ಕೊಡ್ಬೋದಲ್ಲ. ಅದಕ್ಕಾಗಿ ಅವರ ಮೇಲೂ ಕೂಡ ಒಂದು ಕಣ್ಣಿಡಬೇಕು. ಯಾರಾದ್ರೂ ಅವರ ಸೀಕ್ರೆಟ್ ತಿಳ್ಕೊಂಡ್ರೆ ಅವರ ಪ್ರಾಣವನ್ನು ತೆಗಿತಾರ. ಅದಕ್ಕಾಗಿ ರಾಜ ಎಚ್ಚರದಿಂದ ಇರಬೇಕು. ಯಾರ ಇನ್ಫಾರ್ಮೇಶನ್ ರಾಜನಿಗೆ ಕೊಡ್ತಾನೋ ಅವನ ಮೇಲೆ ಅವನು ಹಾಗೆ ಸಾಧಿಸಿ ಅವನನ್ನ ಇದ್ ಮಾಡ್ಬೇಕಾದ್ರೆ ಅಂಥವನಿಗೆ ಅಮಾತ್ಯನಿಂದ ಭಯವಿಲ್ಲದಂತೆ ಕಾಪಾಡಬೇಕು. ಧನಾಶೆಯುಳ್ಳ ಅಮಾತ್ಯರು ಅಂಥವನಿಗೆ ಬಹಳ ಕೆಡನ್ನು ಮಾಡ್ತಾರೆ. ಅರಸನ ರಾಜ್ಯವನ್ನು ಬರಿದು ಮಾಡಲು ಉದ್ಯುಕ್ತರಾದ ಮಂತ್ರಿಗಳೆಲ್ಲ ಒಂದಾಗಿ ಸೇರಿ ಅದನ್ನು ರಕ್ಷಿಸಲು ಬಂದ ಪ್ರಜೆಗಳನ್ನು ಪೀಡಿಸ್ತಾರೆ. ರಾಜ್ಯ ರಕ್ಷಣೆಯಲ್ಲಿ ನಿರತರಾದಂತಹ ಜನರನ್ನ ಕಾಪಾಡದೆ ಬಿಟ್ಟರೆ ಅರಸನು ನಾಶಕ್ಕೀಡಾಗ್ತಾನೆ. ಇದೇ ವಿಷಯವಾಗಿ ಕಾಲಕ ವೃಕ್ಷೀಯ ಎಂಬ ಮುನಿಯು ಕೋಸಲ ದೇಶಾಧಿಪತಿಗೆ ತಿಳಿಸಿದ ನೀತಿಗಳು ಎಂಬ ಇತಿಹಾಸವನ್ನ ನಿರ್ದೇಶಿಸುತ್ತಾರೆ. ಕಾಲಕ ವೃಕ್ಷೀಯನನ್ನು ಮುನಿ ಒಮ್ಮೆ ಕೋಸಲಾಧಿಪತಿಯ ಕ್ಷೇಮದರ್ಶಿಯನ್ನು ನೋಡಲು ಹೋದಂತೆ. ಈ ಋಷಿಯು ಕಾಗೆಯೊಂದನ್ನು ಒಂದು ಪಂಜರದಲ್ಲಿ ಕೂಡಿಟ್ಟು ರಾಜ್ಯಾಧಿಕಾರಿಗಳ ತಪ್ಪನ್ನು ರಾಜನಿಗೆ ತಿಳಿಸುವುದಕ್ಕಾಗಿ ಕ್ಷೇಮದರ್ಶಿ ಎಂಬ ರಾಜನ ರಾಜ್ಯಕ್ಕೆ ಬಂದ. ಅಲ್ಲಿ ಮೇಲೆ ಮುಂದೆ ನಾನು ಈ ಕಾಗೆಯ ಭಾಷೆಯನ್ನೆಲ್ಲ ತಿಳಿದು ಹೇಳಬಲ್ಲೆ.
ಇಂದು ಮುಂದಿನ ಮತ್ತು ಈಗ ನಡೆಯುತ್ತಿರುವ ವಿಷಯಗಳೆಲ್ಲವನ್ನು ಈ ಪಕ್ಷಿ ನಮಗೆ ತಿಳಿಸುತ್ತೆ ಎಂದು ಹೇಳುತ್ತಾ ಆ ಕಾಗೆಯ ಗೂಡಿನುಳ್ಳಿನ ರಾಜ್ಯದಲ್ಲಿ ಸುತ್ತಾ ಇದ್ದ. ಅವನನ್ನು ಅನೇಕ ಜನ ಹಿಂಬಾಲಿಸಿ ಅವನ ಮಾತುಗಳನ್ನು ಕುತೂಹಲದಿಂದ ಕೇಳ್ತಾ ಇದ್ದರು. ಅವನು ರಾಜ್ಯದೊಳಗಿನ ಎಲ್ಲಾ ಅಧಿಕಾರಿಗಳ ಸ್ವಾಮಿ ದ್ರೋಹ ಬುದ್ಧಿಯನ್ನ, ಲೋಪಗಳನ್ನ, ರಾಜ್ಯದ ಮರ್ಮಗಳನ್ನೆಲ್ಲ ಎಲ್ಲರ ಮುಂದೆ ನಿರ್ಭಯವಾಗಿ ಹೇಳುತ್ತಾ ಬಂದ. ನಾನು ಈ ರಾಜ್ಯದ ವಿಷಯವಾಗಿ ಸಕಲವನ್ನು ತಿಳಿದಿದ್ದೇನೆ ಎಂದು ಹೇಳುತ್ತಾ ಆ ಕಾಗೆಯ ಗೂಡನ್ನು ಹಿಡಿದುಕೊಂಡು ರಾಜಸ್ಥಾನಕ್ಕೆ ಬಂದು ಸೇರಿದ. ಅಲ್ಲಿ ಕೋಸಲ ರಾಜನ ಸಮೀಪದಲ್ಲಿ ಅಲಂಕಾರ ಭೂಷಿತರಾಗಿ ಕುಳಿತಿದ್ದ ಮುಖ್ಯಮಂತ್ರಿಯನ್ನು ನೋಡಿ, ಎಲೈ ಅಮಾತ್ಯನೆ, ನಿನ್ನಿಂದ ಇಂತಿಂತ ಸ್ಥಳಗಳಲ್ಲಿ ಇಂತಿಂತ ಅಕಾರ್ಯ ನಡೆದಿದೆ, ಇಂತಿಂತವರು ಅದನ್ನ ಬಲ್ಲರು, ಇಂತಿಂತಹ ಸಂದರ್ಭದಲ್ಲಿ ರಾಜಧನವನ್ನು ನೀನು ಅಪಹರಿಸಿರುವೆ. ಈ ಕಾಗಿ ಈ ವಿಷಯಗಳನ್ನೆಲ್ಲ ಯಥಾವತ್ತಾಗಿ ನನಗೆ ಹೇಳ್ತಾ ಇದೆ. ಈ ವಿಷಯವನ್ನ ನೀನು ಶೀಘ್ರದಲ್ಲಿ ಗಮನಿಸಬೇಕು ಎಂದ. ಅಲ್ಲಿ ರಾಜನ ಧನವನ್ನು ಅಪಹರಿಸಿ ರಾಜದ್ರೋಹಿಗಳಾಗಿದ್ದ ಬೇರೆ ಅಧಿಕಾರಿಗಳನ್ನು ನೋಡಿ ಅದೇ ರೀತಿ ಹೇಳುತ್ತಾ ಬಂದ. ಮುನಿ ಮತ್ತೆ ಸುಳ್ಳಲ್ಲ ಎಂದು ನಿರ್ಧಾರವಾಗಿ ಎಲ್ಲೆಲ್ಲಿಯೂ ಪ್ರಸಿದ್ಧವಾಯಿತು. ರಾಜೇಂದ್ರ, ಆಗ ರಾಜದ್ರೋಹಿಗಳಾಗಿದ್ದ ಅಧಿಕಾರಿಗಳೆಲ್ಲರೂ ಒಂದಾಗಿ ಸೇರಿ ಆ ಮುನಿ ರಾತ್ರಿಯಲ್ಲಿ ನಿದ್ರಿಸ್ತಾ ಇದ್ದಾಗ ಆ ಕಾಗೆಯನ್ನು ಕೊಂದುಬಿಟ್ರು. ಆ ಋಷಿ ಬೆಳಗಾದನ್ನು ಎದ್ದು ಗೂಡಿನಲ್ಲಿ ಶಸ್ತ್ರಾಹತವಾಗಿ ಸತ್ತು ಬಿದ್ದಿದ್ದ ಕಾಗೆಯನ್ನು ನೋಡಿ ಕ್ಷೇಮದರ್ಶಿ ಎಂಬ ಅರಸನಲ್ಲಿಗೆ ಬಂದು ಆ ಕಾಗೆಯನ್ನು ತೋರಿಸುತ್ತಾ, ಹೇ ಮಹಾರಾಜ, ಪ್ರಜೆಗಳ ಪ್ರಾಣ ಮಾನ ಧನಗಳಿಗೆಲ್ಲ ನೀನು ಪ್ರಭು, ನೀನೆ ಅದನ್ನು ರಕ್ಷಿಸ್ತಕ್ಕವನು. ನನಗೆ ಅಭಯವನ್ನು ಕೊಡಬೇಕು. ನಿನ್ನ ಆಜ್ಞೆಯನ್ನು ಪಡೆದು ನಿನಗೆ ಕೆಲವು ಹಿತವಾಕ್ಯಗಳನ್ನು ತಿಳಿಸಬೇಕು ಎಂದಿದ್ದೇನೆ. ನೀನು ಶೂರನಾಗಿದ್ರು ನಿನ್ನ ಬೊಕ್ಕದ ಹಣವೆಲ್ಲ ಸೋರು ಹೋಗ್ತಾ ಇದೆ. ಇದಕ್ಕಾಗಿ ನಾನು ಬಹಳ ಪರಿತಪಿಸುವೆನು. ಮಿತ್ರನಾದ ನಿನ್ನ ಪೂರ್ವವೃದ್ಧಿಯನ್ನು ಉದ್ದೇಶಿಸಿ ನಿನ್ನ ಹಿತಕ್ಕಾಗಿ ನಾನು ಹೇಳಬೇಕಾಗಿದೆ. ಸಾರಥಿಯ ಕುದುರೆಗಳನ್ನು ಹೇಗುವ ಹಾಗೆ ನಿನ್ನನ್ನು ಸರಿಯಾದ ದಾರಿಗೆ ತಿರುಗಿಸುವುದಕ್ಕಾಗಿ ನಿನಗೆ ಹಿತವನ್ನು ತಿಳಿಸಲು ಅಪೇಕ್ಷಿಸಿ ನಾನಾಗಿ ನಿನ್ನಲ್ಲಿಗೆ ಬಂದೆ. ರಾಜನು ತನ್ನ ಶ್ರೇಯಸ್ಸನ್ನ ಐಶ್ವರ್ಯವನ್ನು ಕೋರುವನಾದ್ರೆ ನನ್ನಂತಹ ಮಿತ್ರನು ಭಯಭಕ್ತಿಗಳನ್ನು ಬಿಟ್ಟು ಹದ್ದು ಮೀರಿ ಮಾತಾಡಿದ್ರು ಅವನ ವಿಷಯದಲ್ಲಿ ಶಾಂತನಾಗಿ ಅವನು ಹೇಳುವುದನ್ನೆಲ್ಲ ತಾಳ್ಮೆಯಿಂದ ಕೇಳಬೇಕು ಅಂದ. ಆಗ ರಾಜ, ಹೇ ಮುನೀಂದ್ರ, ಸಂಕೋಚವಿಲ್ಲದೆ ಬೇಕಾದನ್ನ ತಿಳಿಸಬಹುದು. ನನ್ನ ಹಿತವನ್ನು ಉದ್ದೇಶಿಸಿ ಹೇಳುವ ವಾಕ್ಯಗಳನ್ನ ನಾನು ಕೇಳದೆ ಇರ್ತೀನಿ, ಎಂದಿಗೂ ಇಲ್ಲ. ನಿನ್ನ ಉದ್ದೇಶವನ್ನೆಲ್ಲ ಸಂದೇಹ ಇಲ್ಲದೆ ತಿಳಿಸಬೇಕೆಂದು ಮನಃಪೂರ್ತಿಯಾಗಿ ಕೇಳಿಕೊಳ್ತೇನೆ. ನಿನ್ನ ಹಿತವಾದಗಳನ್ನ ಶಿರಸಾವಹಿಸಿ ನಡೆಸ್ತೇನೆ ಎಂದ. ಆಗ ಕಾಲ್ವರ್ಕ್ಷಿಯನು, ಹೇ ರಾಜ, ನಿನ್ನ ಕೈ ಕೆಳಗಿನ ಅಧಿಕಾರಿಗಳ ಗುಣ ಅವಗುಣಗಳನ್ನ, ಅವರಿಂದ ನಿನಗೆ ಈಗ ಒದಗಿರುವ ಭೀತಿಯನ್ನು ತಿಳಿದ ನಾನು ಮುಂದೆ ನೀನು ಅವರಲ್ಲಿ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ನಿನ್ನಲ್ಲಿ ಬಂದಿದ್ದೇನೆ. ಅರಸನನ್ನ ಸೇವಿಸುವುದೇ ದೋಷ ಎಂದು ಹಿಂದೆ ಹಿರಿಯರು ಹೇಳ್ತಾರೆ. ಬೇರೆ ಗತಿ ಇಲ್ಲದ ಮನುಷ್ಯನಾದರೂ ರಾಜನನ್ನ ಸೇವಿಸಿ ಜೀವಿಸುವುದು ಹೇಯ ಎನಿಸುತ್ತೆ. ರಾಜನ ಸಹವಾಸ ಸರ್ಪದವನ ಸಹವಾಸಕ್ಕೆ ಸಾಟಿ ಎಂದು ಹಿರಿಯರು ಹೇಳಿದೆ. ರಾಜನಿಗೆ ಹಲವು ಮಂದಿ ಮಿತ್ರರು ಉಂಟು, ಶತ್ರುಗಳು ಅನೇಕರಿರ್ತಾರೆ. ಅರಸನನ್ನು ಸೇರಿದ ಮನುಷ್ಯರಿಗೆ ಅವರೆಲ್ಲರಿಂದಲೂ ಅನೇಕ ವಿಧವಾದ ಕಷ್ಟಗಳು ಉಂಟಾಗುತ್ತೆ. ಅಂತವರಿಗೆ ರಾಜನಿಂದ ಆಕಸ್ಮಿಕವಾದ ಭಯ ಉಂಟಾಗುತ್ತೆ. ರಾಜನಲ್ಲಿ ಯಾವಾಗಲೂ ಒಂದೇ ವಿಧವಾಗಿ ಎಚ್ಚರ ತಪ್ಪದೆ ನಡೆದುಕೊಳ್ಳುವುದು ಸಾಧ್ಯ ಅಲ್ಲ. ಶ್ರೇಯಸ್ಸನ್ನು ಬಯಸುವವನು ಅರಸನಲ್ಲಿ ಸ್ವಲ್ಪ ಮಾತ್ರವೂ ಅಜಾಗ್ರತೆಯಿಂದ ಇರಬಾರದು. ಜಾಗರೂಕತೆ ಇಲ್ಲದಿರುವುದರಿಂದ ಬುದ್ಧಿಯು ಕೆಡುತ್ತೆ. ಬುದ್ಧಿ ಕೆಟ್ಟವನಿಗೆ ಪ್ರಾಣವೇ ಉಳಿಯಲಾರದು. ಪ್ರಾಣ ಮಾನ ಧನಗಳಿಗೆಲ್ಲ ಪ್ರಭುವಾದ ಅರಸನ ವಿಷಯದಲ್ಲಿ ಬುದ್ಧಿಶಾಲಿಯಾದ ಮನುಷ್ಯನು ಉರಿಯುವ ಬೆಂಕಿಯನ್ನ, ಕ್ರೂರವಾದ ವಿಷಸರ್ಪವನ್ನು ಕಂಡರೆ ಹೇಗುವ ಹಾಗೆ ಭಯದಿಂದಿರಬೇಕು. ರಾಜ ಸೇವೆಯಲ್ಲಿ ಇರತಕ್ಕವನು ರಾಜನ ಮುಂದೆ ತಾನಿಲ್ಲ ಎಂದೇ ತಿಳಿದು ಕೂಡಾಟದಲ್ಲಿಯೂ ಕಾರ್ಯಗಳಲ್ಲಿಯೂ ನಡೆನುಡಿಗಳಲ್ಲಿಯೂ ಇಂಗಿತ ಚೇಷ್ಟಾದಿಗಳಲ್ಲಿಯೂ ತನ್ನ ಸ್ಥಿತಿ ಗತಿಗಳಲ್ಲಿಯೂ ಏನು ತಪ್ಪಾಗುವುದು ಎಂದು ಸದಾ ಭಯಗ್ರಸ್ತನಾಗಿ ಎಚ್ಚರಗೊಂಡು ಉಪಚರಿಸಬೇಕು. ರಾಜ ಅರಸನು ಮೆಚ್ಚಿದರೆ ದೇವತೆಗಳಂತೆ ಸಕಲ ಅಭಿಷ್ಟಗಳನ್ನು ಕೈಗೂಡಿಸ್ತಾನೆ. ಅದೇ ಅರಸನು ಮುನಿದರೆ ಅಗ್ನಿಯಂತೆ ಎಲ್ಲವನ್ನು ಸುಟ್ಟು ಭಸ್ಮ ಮಾಡುತ್ತಾನೆ ಎಂದು ಯಮನೆ ಹೇಳಿದ್ದಾನೆ. ಈ ಹೇಳಿಕೆಯು ನ್ಯಾಯವಾಗಿಯೇ ಇದೆ. ಕೋಸಲ ರಾಜ, ಈಗ ನಿನ್ನ ಕಾರ್ಯ ಸಿದ್ಧಿಯನ್ನು ಉದ್ದೇಶಿಸಿಯೇ ನಾನು ಇಲ್ಲಿಗೆ ಬಂದೆ. ಆಪತ್ಕಾಲದಲ್ಲಿ ತಕ್ಕ ಬುದ್ಧಿವಾದಗಳನ್ನು ತಿಳಿಸುವುದಕ್ಕಾಗಿ ನನ್ನಂತಹ ಮಂತ್ರಿಯು ನಿನಗೆ ಅವಶ್ಯಕ. ಇದು ಈ ನನ್ನ ಕಾಗೆಯನ್ನೇನೋ ಕೊಲ್ಲಲ್ಪಟ್ಟಿತು. ಆದರೆ ಈ ವಿಷಯದಲ್ಲಿ ನಾನು ನಿನ್ನನ್ನ ದೋಷಕ್ಕೆ ಗುರಿ ಮಾಡುವ ಹಾಗಿಲ್ಲ. ನಿಜವಾಗಿ ನಿನ್ನಲ್ಲಿ ವಿಶ್ವಾಸ ಉಳ್ಳವರನ್ನು ನಾನು ದೂಷಿಸುವುದಿಲ್ಲ. ಆದರೆ ನೀನು ಮೊದಲು ನಿನ್ನ ಹಿತೈಷಿಗಳು ಯಾರು ಎಂಬುದನ್ನ ಪರೀಕ್ಷಿಸಿ ತಿಳ್ಕೊಳ್ಬೇಕು.
ಇದನ್ನು ಕೊಂದವರಾರೋ ಅವರು ನಿನ್ನ ಶತ್ರುಗಳೇ ಹೊರತು ಈ ಕಾಗೆ ವೈರಿಗಳಲ್ಲ. ನೀನು ಪರೋಕ್ಷ ಬುದ್ಧಿಯುಳ್ಳವನಾಗಿರ್ಬೇಡ. ನಿನ್ನ ಮನೆಯಲ್ಲೇ ಇದ್ದುಕೊಂಡು ನಿನ್ನ ದ್ರವ್ಯವನ್ನು ಅಪಹರಿಸುತ್ತಾ ಪ್ರಜೆಗಳಿಗೆ ಕಷ್ಟವನ್ನು ಉಂಟು ಮಾಡುತ್ತಿರುವ ನಿನ್ನ ಮಂತ್ರಿಗಳಲ್ಲಿ ಕೆಲವರು ನನ್ನಲ್ಲಿ ದ್ವೇಷ ಬುದ್ಧಿಯಿಂದ ಈ ನನ್ನ ಕಾಗೆಯನ್ನು ಕೊಂದಿದ್ದಾರೆ. ಮುಂದೆ ನಿನ್ನ ರಾಜ್ಯವನ್ನೇ ತಾವು ಅಪಹರಿಸಬೇಕು ಎಂಬ ಆಸೆಯಿಂದ ಅವರು ನಿನ್ನ ಅಡಿಗೆ ಮನೆಯಲ್ಲಿರುವ ಪರಿಚಾರಕರಲ್ಲಿ ಸಂಕೇತ ಮಾಡಿಕೊಂಡು ನಿನ್ನ ನಾಶವನ್ನೇ ನಿರೀಕ್ಷಿಸ್ತಾ ಇದ್ದಾರೆ. ಅವರ ಆಸೆ ಕೈಗೂಡುವುದೋ ಇಲ್ವೋ ಆ ಮಾತಾಗಿರ್ಲಿ. ರಾಜ, ಇಂಥವರ ಭಯದಿಂದ ಈಗ ನಾನು ನನ್ನ ಆಶ್ರಮವನ್ನು ಬಿಟ್ಟು ಬೇರೆ ಆಶ್ರಮಕ್ಕೆ ಹೋಗಬೇಕೆಂದಿದ್ದೇನೆ. ಅವರು ಕಪಟದಿಂದ ನನ್ನ ಮೇಲೆ ಬೀರಿದ ಶಸ್ತ್ರ ನನ್ನ ಕಾಗೆಯನ್ನು ಯಮಲೋಕಕ್ಕೆ ಸೇರಿಸಿದ. ಈ ಸೂಕ್ಷ್ಮವನ್ನ ತಪಶಕ್ತಿಯಿಂದ ಎಂಬ ಕಣ್ಣಿನಿಂದ ತಿಳಿದುಕೊಂಡ ನಾನು ಈ ಕಾಗೆಯನ್ನು ಬಲಿ ಕೊಟ್ಟು ನನ್ನ ಪ್ರಾಣವನ್ನು ಉಳಿಸಿಕೊಂಡೆ. ಕಲ್ಲು, ಮುಳ್ಳು, ಮರ, ಗಿಡ, ಪೊದೆಗಳಿಂದಲೂ ಸಿಂಹ, ವ್ಯಾಘ್ರಾದಿ ಅನೇಕ ಕ್ರೂರ ಮೃಗಗಳಿಂದ ಕೂಡಿದ ಭಯಂಕರವಾದ ಹಿಮಗೇರಿಯ ಗುಹೆಯಿಂದ ತಪ್ಪಿಸಿಕೊಳ್ಳಲು ಈ ಅಲ್ಪವಾದ ಕಾಗೆಯನ್ನ ಬಲಿ ಕೊಟ್ಟು ನಾನು ಬದುಕಿ ಬಂದೆ. ಮೊಸಳೆ, ಮೀನು, ನೀರಾನೆ, ತಿಮಿಂಗಿಲ ಇವುಗಳಿಂದ ತುಂಬಿದ ರಾಜನೀತಿಯ ವಿಪತ್ ಎಂಬ ಮಹಾನದಿಯನ್ನ ಅಜ್ಞವಾದ ಈ ಕಾಗೆಯ ಸಹಾಯದಿಂದ ದಾಟಿದೆ. ದೀಪದ ಸಹಾಯದಿಂದ ಕತ್ತಲೆ ಮನೆಗೆ ಪ್ರವೇಶಿಸಬಹುದು. ದಾಟಲಾಗದ ನದಿಯನ್ನು ದೋಣಿಯಿಂದ ದಾಟಬಹುದು. ಆದರೆ ದುರ್ಗಮವಾದ ರಾಜನೀತಿಯಲ್ಲಿ ತಲೆ ಇಕ್ಕುವುದನ್ನ ಅದನ್ನು ದಾಟುವುದಕ್ಕೂ ಉಪಾಯ ದುರ್ಲಭ. ಈಗ ನಿನ್ನ ರಾಜ್ಯವು ಕಗ್ಗತ್ತಲೆ ಹಿಡಿದು ದುರ್ಗಮವಾದ ಅರಣ್ಯದಂತಿದೆ. ಇದನ್ನಾಳುವ ನಿನಗೆ ಅದು ನಂಬತಕ್ಕ ಸ್ಥಿತಿಯಲ್ಲಿಲ್ಲ. ಇನ್ನು ನಾನು ಇದರಲ್ಲಿ ಹೇಗೆ ನಿರ್ಭಯವಾಗಿರಬಲ್ಲೆ? ಇಲ್ಲಿರುವುದು ನನಗೆ ಕ್ಷೇಮಕರವಲ್ಲ. ಇಲ್ಲಿ ನ್ಯಾಯ ಅನ್ಯಾಯಗಳಿಗೆ ಭೇದವೇ ಇಲ್ಲ. ಇಲ್ಲಿ ಸತ್ಪುರುಷರಿಗೆ ಕೊಲೆ ಏರ್ಪಡ್ತಾ ಇದೆ. ಪಾಪಾತ್ಮನು ನಿರ್ಭಯವಾಗಿರುವುದು, ಪಾಪಕ್ಕೆ ವಧವು, ಪುಣ್ಯಕ್ಕೆ ಮೇಲ್ಮೆಯೂ ಇರುವುದು ನೀತಿ. ಹಾಗಿಲ್ಲದೆ ಈ ರಾಜ್ಯದಲ್ಲಿ ವಾಸ ಮಾಡುವುದೇ ನನಗೆ ಯುಕ್ತವಲ್ಲ. ಆದ್ದರಿಂದ ನಾನು ಹೊರಡ್ತೇನೆ. ಇನ್ನು ಇಲ್ಲಿ ವಿಳಂಬ ಮಾಡುವುದು ಯೋಗ್ಯವಲ್ಲ. ರಾಜೇಂದ್ರ, ಸುಳಿಯು ತೆಪ್ಪವನ್ನು ಮುಳುಗಿಸುವಂತೆ ಈಗ ನಿನ್ನ ರಾಜನೀತಿಯು ಎಲ್ಲರನ್ನು ಒಟ್ಟಿಗೆ ನಾಶ ಮಾಡುವ ಸ್ಥಿತಿಗೆ ಬಂದಿದೆ. ಈಗ ನೀನು ಜೇನನ್ನು ಸುರಿಯುವ ಬೆಟ್ಟದ ಕಮರಿಯಂತಿರುವೆ. ವಿಷಮಿಷ್ಟವಾದ ಭೋಜನಕ್ಕೆ ಸಮಾನ ಎನಿಸಿರುವೆ. ನಿನ್ನ ಸ್ವಭಾವವು ಈಗ ಅಸತ್ಯದಿಂದ ತುಂಬಿರುವುದೇ ಹೊರತು ಸ್ವಲ್ಪವೂ ಧರ್ಮನಿರತವಾಗಿಲ್ಲ. ಹೇ ರಾಜ, ಈಗ ನೀನು ಸರ್ಪ ಸಮೂಹಗಳಿಂದ ಆವೃತವಾದ ಬಾವಿಯಂತಿರುವೆ. ನೀರಿಗಾಗಿ ಇಳಿದು ಹೋಗಲು ಸಾಧ್ಯವಿಲ್ಲದೆ ಕಳ್ಳರಿಗೆ ನಿವಾಸವಾಗಿದ್ದು ಮಧುರ ಜಲದಿಂದ ತುಂಬಿದ ನದಿಯಂತಿರುವೆ. ನಾಯಿ ನರಿಗಳಿಂದಲೂ ರಣಹದ್ದುಗಳಿಂದಲೂ ಆವೃತವಾದ ರಾಜಹಂಸವಾಗಿರುವೆ. ಮರವನ್ನು ಆಶ್ರಯಿಸಿದ ಬಳ್ಳಿಗಳು ಆ ಮರವನ್ನೇ ಸುತ್ತಿ ಹಿಡಿದುಕೊಂಡು ಮನೆಗೆ ಕಾಡುಗಿಚ್ಚಿನಿಂದ ತಾವೂ ದಗ್ಧವಾಗಿ ಆ ತನ್ನ ಆಶ್ರಯ ವೃಕ್ಷವನ್ನು ಹಾಳು ಮಾಡುವಂತೆ ನಿನ್ನನ್ನು ಆಶ್ರಯಿಸಿರುವ ಮಂತ್ರಿಗಳೇ ನಿನ್ನ ಸಮೂಹ ನಾಶಕ್ಕೆ ಕಾರಣವಾಗಿದ್ದಾರೆ. ರಾಜೇಂದ್ರ, ಇಂಥವರನ್ನ ನೀನು ಚೆನ್ನಾಗಿ ಪರೀಕ್ಷಿಸ್ತಾ ಇರು. ಅವರ ದೋಷವನ್ನು ಸರಿ ಮಾಡು. ನಿನ್ನಿಂದ ಅಧಿಕಾರ ಸ್ಥಾನವನ್ನು ಪಡೆದ ನಿನ್ನಿಂದ ರಕ್ಷಿತರಾದವರೇ ನಿನ್ನನ್ನು ಕೆಡಿಸ್ತಾ ಇರುವರಲ್ಲದೆ ನಿನ್ನ ಹಿತೈಷಿಗಳನ್ನು ಕೊಲ್ಲಲು ಯತ್ನಿಸ್ತಾ ಇದ್ದಾರೆ. ರಾಜನಾದ ನಿನ್ನ ನಡತೆಯನ್ನ, ನಿನ್ನನ್ನ ಆಶ್ರಯಿಸಿ ಜೀವಿಸುವವರ ಸ್ವಭಾವವನ್ನ ತಿಳಿದುಕೊಳ್ಳುವ ಉದ್ದೇಶದಿಂದಲೇ ನಾನು ಇಲ್ಲಿಗೆ ಬಂದೆ. ಇಲ್ಲಿ ನಾನು ವೀರಪತ್ನಿಯಲ್ಲಿ ಜಾರ ಕೃತ್ಯಕ್ಕಾಗಿ ಪ್ರವೇಶಿಸಿದವನಂತೆಯೋ, ಕ್ರೂರ ಸರ್ಪಗಳಿಗೂ ಮನೆಯಲ್ಲಿ ವಾಸ ಮಾಡುವಂತೆಯೋ, ಮಹಾಭಯದಿಂದ ಆತ್ಮರಕ್ಷಣೆಯಲ್ಲಿ ಬಹಳ ಜಾಗರೂಕನಾಗಿಯೂ ಇದುವರೆಗೆ ವಾಸ ಮಾಡ್ತಾ ಇದ್ದೆ. ರಾಜ, ಇಲ್ಲಿನ ರಾಜನು ಜಿತೇಂದ್ರಿಯನಾಗಿರಬಲ್ಲನೆ, ಕಾಮಕ್ರೋಧಾದಿಗಳನ್ನು ಜಯಿಸಿದವನೇ. ರಾಜನು ಪ್ರಜೆಗಳು ಪರಸ್ಪರ ವಿಶ್ವಾಸದಿಂದ ಇರುತ್ತಾರೆಯೇ ಎಂಬುದನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾನು ನಿನ್ನ ರಾಜ್ಯಕ್ಕೆ ಬಂದೆ. ಹೀಗೆ ಬಂದ ನನ್ನನ್ನು ನೀನೇನೋ ಬಹಳ ಪ್ರೀತಿಯಿಂದಲೇ ಆಧರಿಸಿದೆ. ಹಸಿದು ಬಂದವನಿಗೆ ಅನ್ನವು ಲಭಿಸಿದಂತೆ ನೀನು ನನಗೆ ಪ್ರಿಯನಾಗಿರುವೆ. ಆದರೆ ನಿನ್ನ ಮಂತ್ರಿವರ್ಗದವರು ದಾಹವಿಲ್ಲದವನಿಗೆ ನೀರು ಹೇಗೋ ಹಾಗೆ ನನಗೆ ಸ್ವಲ್ಪವೂ ಸೇರದೆ ಕ್ರೂರ ಸ್ವಭಾವವನ್ನೇ ತೋರಿಸಿದ್ದಾರೆ. ರಾಜ, ನಾನು ನಿನಗೆ ಹಿತವನ್ನು ಬಯಸುವನೆಂದೇ ಅವರು ಈ ನನ್ನ ಕಾಗೆಯನ್ನು ಕೊಂದು ನನಗೂ ದ್ರೋಹವನ್ನು ಎಣಿಸುತ್ತಿರುವರೆ ಹೊರತು ಇದಕ್ಕೆ ಬೇರೆ ಕಾರಣ ಇಲ್ಲ ಎಂದು ನನಗೆ ನಿಸ್ಸಂದೇಹವಾಗಿ ತಿಳಿದೆ. ಅವರಿಗೆ ನಾನು ಯಾವ ಅಪಾಯವನ್ನು ಉಂಟು ಮಾಡಿದವನಲ್ಲ. ಅವರಲ್ಲಿರುವ ದೋಷಗಳನ್ನು ಹೊರಪಡಿಸಿ ಅವರ ಸುಖಕ್ಕೆ ಭಂಗವನ್ನು ತಂದದ್ದೇ ನನ್ನನ್ನು ಅವರು ದ್ವೇಷಿಸಲು ಕಾರಣವಾಯಿತು. ಬೆನ್ನು ಮುರಿದ ಹಾವಿಗೆ ಭಯಪಡುವಂತೆ ಕೇಡನ್ನು ನೆನೆಸುವಂತ ವೈರಿಗಳಲ್ಲಿ ಭಯದಿಂದ ಇರಬೇಕು ಎಂದ. ಆಗ ಅರಸನು, ಹೇ ಬ್ರಾಹ್ಮಣೋತ್ತಮ, ನನ್ನ ಅಮಾತ್ಯರಿಂದ ನಿನಗುಂಟಾದ ಈ ಭಂಗಕ್ಕೆ ತಕ್ಕ ಪರಿಹಾರವನ್ನು ಮಾಡುತ್ತೇನೆ. ನಿನ್ನ ಶ್ರಮ ಪರಿಹಾರಕ್ಕಾಗಿ ನೀನು ನನ್ನ ಅರಮನೆಯಲ್ಲಿಯೇ ಕೆಲವು ಕಾಲ ಇದ್ದು ಆತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಹೋಗ್ಬೋದು. ನನ್ನ ಮಂತ್ರಿಗಳಿಂದ ನಿನಗೆ ಉಂಟಾದ ಅಪರಾಧಕ್ಕಾಗಿ ಬಂಧಿಸಬೇಕು. ಇನ್ನು ಮೇಲೆ ನಿನ್ನ ವೈರಿಗಳಾರೂ ನನ್ನ ಮನೆಯಲ್ಲಿ ಇರಲಾರು, ಇದು ನಿಶ್ಚಯ.
ಅಂತವರಿಗೆ ನೀನೇ ಉಚಿತ ದಂಡವನ್ನು ವಿಧಿಸು. ಹೇ ಬ್ರಾಹ್ಮಣೋತ್ತಮ, ನನ್ನ ರಾಜ್ಯದಲ್ಲಿ ದಂಡ ನೀತಿಗೆ ಕುಂದು ಬಾರದಂತೆಯೋ, ರಾಜಕಾರಿಗಳು ಸರಿಯಾಗಿ ನಡೆಯುವಂತೆಯೋ ನೀನೇ ನನಗೆ ಆಗಾಗ ಸಮಯೋಚಿತವಾದ ಮಾರ್ಗಗಳನ್ನು ತಿಳಿಸಿ ನನ್ನನ್ನು ಮುದ್ರಿಸಬೇಕು ಅಂತ ಕೇಳಿದ. ಆಗ ಆ ಮುನಿಯು, ರಾಜ, ನಿನ್ನ ಅಮಾತ್ಯರು ಈ ಕಾಗೆಯನ್ನು ಕೊಂದ ಅಪರಾಧವನ್ನೇನು ಈಗ ನೀನು ಕಾಣಿಸಿಕೊಳ್ಳದೆ ಮೊದಲು ಅವರಲ್ಲಿ ಒಬ್ಬೊಬ್ಬರ ಅಧಿಕಾರ ಬಲವನ್ನು ಮಾತ್ರ ತಗ್ಗಿಸುತ್ತಾ ಬರುವನಾಗ. ಆಮೇಲೆ ಕ್ರಮವಾಗಿ ಅವರಲ್ಲಿರುವ ದೋಷಗಳಿಗೆ ತಕ್ಕ ದಂಡ ನೀನು ವಿಧಿಸುತ್ತಾ ಅವರನ್ನೆಲ್ಲ ಪೂರ್ಣವಾಗಿ ನಿಗ್ರಹಿಸು. ಅನೇಕರು ಒಂದಾಗಿ ಸೇರಿ ತಪ್ಪಿದವನ್ನು ಮಾಡಿದಾಗ ಅವರೆಲ್ಲರೂ ಒಂದಾಗಿ ಸೇರಿಕೊಂಡು ಕಠಿಣವಾದ ಮುಳ್ಳನ್ನು ಮೃದು ಮಾಡಬಲ್ಲರು. ಇನ್ನು ನಮ್ಮಂತಹ ಮೃದು ಸ್ವಭಾವವುಳ್ಳವರ ಪಾಡೆಯನ್ನು ಜಗತ್ತೆಲ್ಲ ಹಣಕ್ಕೆ ಕಟ್ಟುಕೊಟ್ಟಿದೆ. ಹಣದಿಂದಲೇ ಮನುಷ್ಯನು ಗರ್ವಾಂಧನಾಗಿ ಆ ಕಾರ್ಯದಲ್ಲಿ ಪ್ರವರ್ತಿಸ್ತಾನೆ. ಆದ್ದರಿಂದ ಮೊದಲು ಅಂತವರ ಧನವನ್ನು ತಗ್ಗಿಸಬೇಕು. ಅವನಿಗೆ ವಿರೋಧಿಯಾದವನನ್ನು ಕಳುಹಿಸಿ ಅವನವನ ದೋಷವನ್ನು ತಿಳಿದುಕೊಳ್ಳಬೇಕು. ಆ ವಿರೋಧಿ ಆಗಾಗ ಅವನ ದೋಷಗಳನ್ನು ಹೊರಪಡಿಸಿ ಅವನಿಂದ ಧನವನ್ನು ಸೆಳೆದು ಬಿಡುತ್ತಾನೆ. ಆದರೆ ಎಲ್ಲರಲ್ಲಿಯೂ ಹೀಗೆ ನಡೆಯಬಾರದು. ಕೆಲವರನ್ನು ಮೃದು ವಾಕ್ಯಗಳಿಂದ ಪ್ರಿಯವಾಗಿ ಮಾತಾಡಿಸಬೇಕು. ಕೆಲವರಲ್ಲಿ ಭೇದೋಪಾಯದಿಂದ ಅನ್ಯೋನ್ಯ ವಿರೋಧವನ್ನು ಹೆಚ್ಚಿಸಿ ಅವರ ಸ್ನೇಹದ ಕಟ್ಟನ್ನು ಕೆಡಿಸಿ ಆಮೇಲೆ ದಂಡಿಸಬೇಕು. ಬುದ್ಧಿಶಾಲಿಯಾದ ಅರಸನು ತನ್ನ ಮನೋಭಿಪ್ರಾಯವನ್ನು ಹೊರಪಡಿಸಿದ ದುಷ್ಟರನ್ನು ದುಷ್ಟರ ಮೂಲಕವಾಗಿ ಅಡಗಿಸಬೇಕು. ರಾಜ ರಹಸ್ಯವು ಹೊರಬೀಳಬಾರದು ಎಂದು ನಾನು ಹೀಗೆ ಎಚ್ಚರಿಸ್ತಾ ಇದ್ದೇನೆ. ನಾವಾದರೂ ಬ್ರಾಹ್ಮಣರು ಸ್ವಭಾವದಿಂದಲೇ ದಯಾಗುಣವುಳ್ಳವರು. ನಾವು ನಮ್ಮಂತೆ ಇತರರನ್ನ ಭಾವಿಸಿ ಎಲ್ಲರಿಗೂ ಕ್ಷೇಮವನ್ನು ಕೋರತಕ್ಕವರು. ನಾನು ನಿನ್ನ ಕ್ಷೇಮವೇ ನನ್ನ ಕ್ಷೇಮ ಎಂದು ತಿಳಿದಿದ್ದೇನೆ. ನಿನ್ನ ಕ್ಷೇಮ ಚಿಂತನೆಯಲ್ಲಿಯೇ ನನ್ನ ಮನಸ್ಸು ಸದಾ ನೆಲೆಗೊಂಡಿದೆ. ಹೇ ರಾಜ, ಇನ್ನು ನಾನು ಯಾರೆಂಬುದನ್ನು ನನಗೆ ತಿಳಿಸ್ತೇನೆ. ನಾನು ನಿನ್ನ ಪರಮ ಆಪ್ತ. ನನ್ನನ್ನ ಕಾಲ ಕವ್ಯಕ್ಷೀಯ ಅಂತ ಕರೀತಾರೆ. ನಾನೊಬ್ಬ ಯೋಗಿ, ಸತ್ಯಶೀಲನು, ನನಗೆ ವಿಶ್ವಾಸಪಾತನು ಆದ ನಿನ್ನ ತಂದೆಯು ನನಗೆ ಬಹಳ ಸ್ನೇಹಿತನಾಗಿದ್ದ. ನಿನ್ನ ತಂದೆಯ ಕಾಲದಲ್ಲಿ ರಾಜ್ಯವು ಬಹಳ ಕಷ್ಟಪಡುತ್ತಿದ್ದನ್ನು ನೋಡಿ ನಾನು ಎಲ್ಲವನ್ನೂ ತೊರೆದು ರಾಜ್ಯಕ್ಷೇಮಕ್ಕಾಗಿ ತಪಸ್ಸನ್ನ ಆಚರಿಸಲು ಹೋದೆ. ಆದರೆ ಈಗ ನೀನು ಅದರಂತೆ ನಿನ್ನ ಅಹಿತವನ್ನ ನಂಬಿ ಅವರಲ್ಲಿ ಸ್ನೇಹವನ್ನು ಬೆಳೆಸಿ ಕೆಟ್ಟು ಹೋಗಬಾರದು ಎಂದು ಎಚ್ಚರಿಸುವುದಕ್ಕಾಗಿ ಈಗ ತಿರುಗಿ ನಿನ್ನಲ್ಲಿಗೆ ಬಂದೆ. ನೀನು ಸುಖ ದುಃಖಗಳೆರಡನ್ನೂ ನೋಡಿದನು. ಕಷ್ಟಪಟ್ಟು ಸಂಪಾದಿಸಿದ ರಾಜ್ಯವನ್ನ ಮಂತ್ರಿಗಳ ಕೈಯಲ್ಲಿ ಸಿಕ್ಕಿದೆ, ಏತಕ್ಕಾಗಿ ನಿಂದಿತನಾಗಿವೆ ಎಂದ. ಹೀಗೆ ಆ ಬ್ರಾಹ್ಮಣೋತ್ತಮನು ರಾಜನಿಂದ ಪೌರೋಹಿತ್ಯಕ್ಕಾಗಿ ವರಿಸಲ್ಪಡಲು ರಾಜಕುಲದಲ್ಲಿ ಬಲೆ ಎಂದು ಸಾಧುವಾದಗಳು ಉಂಟಾದವು. ಆಮೇಲೆ ಆ ಮುನಿಯು ರಾಜನಿಗೆ ಸಮಯೋಚಿತ ಬುದ್ಧಿಗಳಿಂದ ಅವನನ್ನು ಕೋಸಲ ದೇಶಕ್ಕೆ ಏಕಛತ್ರಾಧಿಪತಿಯನ್ನಾಗಿ ಮಾಡಿ ತಾನು ಹಲವು ದೊಡ್ಡ ಯಾಗಗಳನ್ನು ನಡೆಸಿದ. ಆ ಮುನಿಯ ಹಿತವಾಕ್ಯವನ್ನು ಕೇಳಿ ಕೋಸಲಾಧಿಪತಿಯು ಅನೇಕ ರಾಜ್ಯಗಳನ್ನು ಇರಿಸಿದ. ರಾಜೇಂದ್ರ, ಆ ಅರಸನು ಆ ಋಷಿಯ ಮಾತಿನಂತೆ ನಡೀತಾ ಇದ್ದಾನೆ ಎಂದು. ಇಲ್ಲಿಗೆ 82ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 83ನೇ ಅಧ್ಯಾಯ. ವ್ಯವಹಾರ ಸದಸ್ಯರು, ಸೇನಾಧಿಪತಿಗಳು, ಮಂತ್ರಿಗಳು ಈ ಮೊದಲಾದವರ ಲಕ್ಷಣಗಳನ್ನ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸಿದ್ರು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧರ್ಮರಾಜ ಹೇಳ್ತಾ ಇದ್ದಾನೆ, ಆತ ವ್ಯವಹಾರ ಸಭೆಯ ಅಧಿಕಾರಿಗಳು, ಯುದ್ಧ ಕಾಲದಲ್ಲಿ ಸಹಾಯಕರು, ಸ್ನೇಹಿತರು, ಸೇನಾಧಿಪತಿಗಳು, ಮಂತ್ರಿಗಳು ಇವರೆಲ್ಲ ಎಂತೆಂಥ ಗುಣಗಳನ್ನು ಉಳ್ಳವರಾಗಿರ್ಬೇಕು ಇದನ್ನು ತಿಳಿಸ್ಬೇಕು ಎಂದು ಕೇಳಲು ಭೀಷ್ಮನು, ಹೇ ಯುಧಿಷ್ಠಿರ, ವ್ಯವಹಾರ ಸಭೆಯ ಅಧಿಕಾರಿಗಳೆಲ್ಲ ಅಕಾರ್ಯಗಳಿಗೆ ನಾಜೂರಾಗಿ ಇಂದ್ರಿಯ ನಿಗ್ರಹ, ತಾಳ್ಮೆ, ಸತ್ಯವಚನ, ಸೌಶೀಲ್ಯಗಳನ್ನು ಉಳ್ಳವರಾಗಿರ್ಬೇಕು. ನ್ಯಾಯಾನ್ಯಾಯಗಳನ್ನು ತಿಳಿಸಲು ಶಕ್ತರಾಗಿರ್ಬೇಕು. ನಿನಗೆ ಯಾವಾಗಲೂ ಬೆಂಬಲವಾಗಿ ಪರಾಕ್ರಮಿಗಳು, ಬ್ರಾಹ್ಮಣ ವಿಶ್ವಾಸವುಳ್ಳವರು, ವಿದ್ಯಾವಂತರು, ಯಾವಾಗಲೂ ರಾಜಕಾರ್ಯಗಳಲ್ಲಿ ಉತ್ಸಾಹ ಉಳ್ಳವರು ಆದಂತಹ ಮನುಷ್ಯರನ್ನ ನೀನು ಎಲ್ಲ ಕಷ್ಟಕಾಲಗಳಲ್ಲಿಯೂ ಸಹಾಯಕನನ್ನಾಗಿ ಇಟ್ಟುಕೊಳ್ಳಬೇಕು. ಸತ್ಕುಲದಲ್ಲಿ ಜನಿಸಿ ಪೂಜಾರತನಾದ ಮನುಷ್ಯನು ಯಾವಾಗಲೂ ತನ್ನ ಶಕ್ತಿಯನ್ನು ಮರೆಸಿ ಮೈಗಳನ್ನಾಗುವುದಿಲ್ಲ. ಅವನು ನಿನ್ನ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ, ರೋಗ ದಶೆಯಲ್ಲಾಗ್ಲಿ ಮರಣದಲ್ಲಾಗ್ಲಿ ನಿನ್ನನ್ನು ಅಗಲಿರಲಾರ. ಅಂತವನನ್ನೇ ನೀನು ನಿನ್ನ ಸುಹೃತ್ತನ್ನಾಗಿ ಪಡೆಯಬೇಕು. ಇಂಥ ಗುಣವುಳ್ಳವನೇ ನಿನಗೆ ನಿಜವಾದ ಮಿತ್ರ. ನಿನ್ನ ಸೇನಾಧಿಪತಿಗಳಿಗೂ ಸತ್ಕುಲದಲ್ಲಿ ಜನಿಸಿದವರಾಗಿ, ರೂಪದಲ್ಲಿಯೂ ವಿದ್ಯೆಯಲ್ಲಿಯೂ ಶ್ರೇಷ್ಠನೆನಿಸಿ ಸಮರ್ಥರಾಗಿ ನಿನ್ನಲ್ಲಿ ಭಕ್ತಿ ಉಳ್ಳವರಾಗಿರಬೇಕು. ಹೀನ ಕುಲದಲ್ಲಿ ಹುಟ್ಟಿದವರು, ಆಶೆಯುಳ್ಳವರು, ಲಜ್ಜೆ ಇಲ್ಲದ ಕ್ರೂರ ಸ್ವಭಾವಿಗಳು,
ನಿನ್ನಿಂದ ಪ್ರಯೋಜನ ಹೊಂದುವವರೆಗೂ ನಿನ್ನನ್ನು ಆಶ್ರಯಿಸಿರ್ತಾರೆ ಹೊರತು ನಿನ್ನ ಕೈಗೆ ತಗ್ಗಿದೊಡನೆ ನಿನ್ನನ್ನ ಅಗಲುತ್ತಾರೆ. ಸತ್ಕುಲದಲ್ಲಿ ಜನಿಸಿದವರಾಗಿ ಒಳ್ಳೆ ನಡತೆ ಉಳ್ಳವರಾಗಿ ಯುಕ್ತಾಯುಕ್ತಗಳನ್ನು ತಿಳಿದು ಕ್ರೂರ ಸ್ವಭಾವ ಇಲ್ಲದೆ ದೇಶ ಕಾಲಗಳಿಗೆ ತಕ್ಕ ವಿಧಿಗಳನ್ನು ಅರಿತವರಾಗಿ ಯಜಮಾನನ ಕ್ಷೇಮವನ್ನೇ ಯಾವಾಗಲೂ ಬಯಸುವ ಗುಣವುಳ್ಳಂತಹ ಮನುಷ್ಯರನ್ನೇ ಅರಸನಾದವನು ತನ್ನ ಮಂತ್ರಿಗಳನ್ನಾಗಿ ಏರ್ಪಡಿಸಬೇಕು. ಹೇ ರಾಜೇಂದ್ರ, ಧನ, ಸಮ್ಮಾನ, ವಸ್ತ್ರ, ಆಭರಣಾದಿಗಳಿಂದ ಸಕಲ ವಿಧ ಭೋಗಗಳಿಂದ ನೀನು ಅಂಥವರನ್ನು ತೃಪ್ತಿಗೊಳಿಸಿ ಅವರನ್ನ ನಿನ್ನ ಒಡನಾಡಿಗಳನ್ನಾಗಿಟ್ಟುಕೊಳ್ಳಬೇಕು. ಒಳ್ಳೆಯ ಗುಣವುಳ್ಳವರಾಗಿ ವ್ರತೋಪವಾಸಗಳಲ್ಲಿ ಶ್ರದ್ಧೆ ಉಳ್ಳವರಾಗಿ ಸತ್ಯಶೀಲರಾಗಿ ಉದಾರ ಬುದ್ಧಿ ಉಳ್ಳವರು ಯಾವಾಗಲೂ ನಿನ್ನನ್ನು ಕೈ ಬಿಡದೆ ಹಿಂಬಾಲಿಸ್ತಾರೆ. ಧರ್ಮಾಧರ್ಮಗಳ ವ್ಯವಸ್ಥೆಯನ್ನು ತಿಳಿಯಲಾರದ ಮಂದ ಬುದ್ಧಿಯುಳ್ಳವನಲ್ಲಿ ಆಚಾರ ನಿಯಮಗಳನ್ನು ಬಿಟ್ಟ ದುರಾಚಾರಿಯಾದವನಲ್ಲಿ ನೀನು ಎಂದಿಗೂ ಸಾಹಸವನ್ನು ಬೆಳೆಸಬಾರದು. ಒಬ್ಬನ ಸಲುವಾಗಿ ನೀನು ಅನೇಕರ ದ್ವೇಷವನ್ನು ಸಂಪಾದಿಸಬಾರದು. ಆದರೆ ಆ ಮನುಷ್ಯನೊಬ್ಬನೇ ಅನೇಕರಿಗಿಂತಲೂ ಉತ್ತಮ ಎಂದು ತೋರಿದರೆ ಅವನನ್ನು ಆಶ್ರಯಿಸುವುದು ತಪ್ಪಲ್ಲ. ಉತ್ತಮ ಪುರುಷನ ಲಕ್ಷಣಗಳೇನು ಅಂತಂದ್ರೆ, ಅವನು ಪರಾಕ್ರಮಿಯಾಗಿ ಕೀರ್ತಿಯೇ ಪ್ರಧಾನ ಎಂದು ತಿಳಿದು ಸದಾ ಕಾರ್ಯೋತ್ಸಾಹ ಪರನಾಗಿರ್ತಾನೆ. ಅಂತವನು ಕಟ್ಟುಪಾಡನ್ನು ಬಿಟ್ಟು ಹೋಗೋನಲ್ಲ. ಸಮರ್ಥನನ್ನು ಗೌರವಿಸ್ತಾನೆ. ಮಿತ್ರರನ್ನ ದ್ವೇಷಿಸೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹಗಳಿಂದ ಧರ್ಮವನ್ನು ಬಿಡಲಾರ. ಅಹಂಕಾರ, ಮಮಕಾರಗಳನ್ನು ತೊರೆದು ಯಾವಾಗಲೇ ಸತ್ಯದ ದಾರಿಯನ್ನು ಹಿಡಿದಿರ್ತಾನೆ. ಇಂದ್ರಿಯಗಳನ್ನು ಜಯಿಸಿ ಮೌನಿಯಾಗಿ ಎಲ್ಲ ಸಮಯಗಳಲ್ಲಿಯೂ ಯುಕ್ತಾಯುಕ್ತಗಳನ್ನು ವಿಮರ್ಶಿಸ್ತಾನೆ. ಅಂತಹ ಮನುಷ್ಯನನ್ನೇ ನೀನು ಮಂತ್ರಿಯನ್ನಾಗಿ ಏರ್ಪಡಿಸಿಕೊಳ್ಬೇಕು. ಎಲೆ ದುಷ್ಟರ, ಸತ್ಕುಲದಲ್ಲಿ ಜನಿಸಿ ಕುಲಾಚಾರವನ್ನು ಬಿಡದೇ ಇರುವುದು, ಕುಲಕ್ಕೆ ತಕ್ಕ ಗೌರವ, ತಾಳ್ಮೆ, ಸತ್ಯ, ಸಮಬುದ್ಧಿ, ಆತ್ಮಶುದ್ಧಿ ಇವೆಲ್ಲ ಉತ್ತಮ ಪುರುಷನ ಲಕ್ಷಣಗಳು. ಈ ಗುಣಗಳಿಂದ ಕೂಡಿದವನಿಗೂ ಶತ್ರುಗಳು ಮಿತ್ರರಾಗ್ತಾರೆ. ಇಂದ್ರಿಯ ಜಯದಿಂದ ಪ್ರಜ್ಞಾಬಲದಿಂದಲೂ ಕೂಡಿದ ಅರಸನ ಸಂಪತ್ತನ್ನು ಕೋರುವನಾದ್ರೆ ಉತ್ತಮ ಕುಲದಲ್ಲಿ ಹುಟ್ಟಿ ತನಗೆ ಆಪ್ತರಾದ ಇತರರಿಗೆ ಕೈ ವಶವಾಗದೆ ದೃಢ ವಿಶ್ವಾಸದಿಂದ ಇರುವ ಮತ್ತು ಸಕಲವನ್ನೂ ಪರೀಕ್ಷಿಸತಕ್ಕಂತ ಶಕ್ತಿಯುಳ್ಳ ತನ್ನ ಕಡೆಯ ಮನುಷ್ಯರ ಸಹಾಯದಿಂದ ಮಂತ್ರಿಗಳ ಗುಣದೋಷಗಳನ್ನೆಲ್ಲ ಆಗಾಗ ತಿಳಿದುಕೊಳ್ಳಬೇಕು. ಐಶ್ವರ್ಯವನ್ನ, ಅಭ್ಯುದವನ್ನ ಬಯಸುವ ಅಂತಹ ರಾಜ ನಿರಹಂಕಾರಿಗಳಾಗಿ ಸತ್ಕುಲದಲ್ಲಿ ಜನಿಸಿ ವಿದ್ಯಾವಂತರಾಗಿ ತನಗೆ ವಂಶ ಪರಂಪರೆಯಾಗಿ ಬಂದವರನ್ನೇ ಮಂತ್ರಿಗಳನ್ನಾಗಿ ನಿಯೋಜಿಸಬೇಕು. ಅವರು ಎಲ್ಲರಲ್ಲಿ ವಿನೀತರಾಗಿ, ಸುಶೀಲರಾಗಿ, ಪರಾಕ್ರಮ, ಧೈರ್ಯ, ಶಾಂತತೆ, ಶುದ್ಧಿ, ಸ್ವಾಮಿ ಭಕ್ತಿ, ಸ್ಥಿರಬುದ್ಧಿ, ತೇಜಸ್ಸು, ಕಾರ್ಯ ಸಾಮರ್ಥ್ಯ, ಅನುರಾಗ ಈ ಗುಣಗಳಿಂದ ಕೂಡಿದವರಾಗಿ ಇರಬೇಕು. ಕಾರ್ಯನಿರ್ವಾಹ ಸಮರ್ಥರು, ಒಳ್ಳೆ ವಯಸ್ಕರು, ಉತ್ತಮ ಗುಣಗಳಲ್ಲಿ ಚೆನ್ನಾಗಿ ಪರೀಕ್ಷಿತರು, ನಿಷ್ಕಪಟ ಸ್ವಭಾವವುಳ್ಳವರು, ಸಂಪತ್ತನ್ನು ವೃದ್ಧಿಗೊಳಿಸತಕ್ಕವರು, ಮಿತಭಾಷಿಗಳು, ವೀರರು, ವಿವೇಚನಾಶಕ್ತಿ ಉಳ್ಳವರು, ಸತ್ಕುಲ ಪ್ರಸೂದರು, ಕ್ರೂರ ಸ್ವಭಾವವಿಲ್ಲದೆ ದೇಶ ಕಾಲಗಳ ನೆಲೆಯನ್ನು ತಿಳಿದು ಧರ್ಮ ವಿಧಿಗೆ ಅನುಸಾರವಾಗಿ ಯಜಮಾನನ ಕ್ಷೇಮದಲ್ಲಿಯೇ ಕಣ್ಣುಳ್ಳವರು ಆದಂತಹ 5 ಮಂತ್ರಿಗಳನ್ನ ಎಲ್ಲಾ ಕಾರ್ಯಗಳಿಗೂ ನೇಮಿಸಬೇಕು. ಅಲ್ಪಶಕ್ತಿಯುಳ್ಳವರು, ಮಿತ್ರಹೀನರು ಆದ ಮಂತ್ರಿಗಳಾದಿಂದ ಅವುಗಳಿಂದ ಕೆಲಸ ಸಾಗದು. ಇಂಥವರು ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಂದೇಹವನ್ನು ಉಂಟು ಮಾಡ್ತಾರೆ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ರು, ಧರ್ಮಾರ್ಥಗಳನ್ನು ಕೈಗೂಡಿಸಬಲ್ಲವನಾಗಿದ್ರು, ವಿದ್ಯಾಹೀನನಾದ ಮಂತ್ರಿಯೋ ಮಂತ್ರಾಲೋಚನೆಗೆ ಅರ್ಹನೆನಿಸಲಾರ. ಹೀಗೆ ಸರ್ವವಿದ್ಯಾ ಪಾರಂಗತನಾಗಿದ್ರು ಹೀನ ವಂಶದಲ್ಲಿ ಜನಿಸಿದವನು ಸಹಾಯಕರಿಲ್ಲದ ಕುರುಡನಂತೆ ಬಹಳ ಸೂಕ್ಷ್ಮ ವಿಷಯಗಳಲ್ಲಿ ಮುಂದುವರಿಯಲು ಸಮರ್ಥನಾಗುವುದಿಲ್ಲ. ಬುದ್ಧಿವಂತನಾಗಿ ಶಾಸ್ತ್ರಗಳನ್ನು ಓದಿ ಉಪಾಯಗಳನ್ನೆಲ್ಲ ತಿಳಿದವನಾಗಿದ್ರು ಸ್ಥಿರ ಬುದ್ಧಿ ಇಲ್ಲದಂತ ಮನುಷ್ಯನು ಕಾರ್ಯಗಳನ್ನು ಕೊನೆಗಾಣಿಸಲಾರ. ಬುದ್ಧಿಹೀನನು, ವಿದ್ಯಾಹೀನನು ಆದವನು ಧೈರ್ಯದಿಂದ ಒಂದು ಕಾರ್ಯದಲ್ಲಿ ಪ್ರವೇಶಿಸಿದ್ರು ಅದರ ಮುಂದಿನ ಫಲವನ್ನು ಅರಿಯಲಾರ. ಯಜಮಾನನಲ್ಲಿ ಭಕ್ತಿ ಇಲ್ಲದ ಮಂತ್ರಿಯನ್ನ ಎಂದಿಗೂ ನಂಬಬಾರದು. ಆದ್ದರಿಂದ ಇಂಥವನಲ್ಲಿ ಮಂತ್ರಾಲೋಚನೆಯನ್ನೇ ನಡೆಸಬಾರದು. ಇಂಥವನ ಸ್ವಭಾವದಿಂದ ವಾಯು ಪ್ರೇರಿತವಾದ ಅಗ್ನಿಯಿಂದ ಮರವು ದಗ್ಧವಾಗುವಂತೆ ರಾಜನು ವಿಪತ್ತಿಗೆ ಗುರಿಯಾಗ್ತದೆ. ಕೆಲವು ಸಂದರ್ಭದಲ್ಲಿ ಅರಸನು ತನ್ನ ವೃತ್ತಿಯಲ್ಲಿ ಕೋಪಗೊಂಡು ಅವನನ್ನು ಅಧಿಕಾರದಿಂದ ತಪ್ಪಿಸಿದ್ರು, ಅವನೊಡನೆ ಕ್ರೂರ ವಾಕ್ಯಗಳನ್ನು ಆಡಿದ್ರು, ಆಮೇಲೆ ಪ್ರಸನ್ನನಾಗಿ ಅವನನ್ನ ಪೂರ್ವದ ಸ್ಥಿತಿಯಲ್ಲಿ ಇರಿಸಬೇಕಾಗಿ ಬರುವುದು. ಆದರೆ
ನಿಜವಾದ ಅನುರಾಗವುಳ್ಳ ವೃತ್ತಿಯಲ್ಲಿ ಮಾತ್ರ ಇದು ಸಲ್ಲುತ್ತೆ. ಅಂಥವರೇ ಇದನ್ನೆಲ್ಲ ಸಹಿಸಬಲ್ಲರು. ಮಂತ್ರಿಗಳಿಗೂ ಒಮ್ಮೊಮ್ಮೆ ಕೋಪ ಉಂಟಾಗುವುದು ಸಹಜ. ಯಜಮಾನ ನೈತವನ್ನು ಬಯಸಿ ಅಂತಹ ಕೋಪವನ್ನು ಅಡಗಿಸಿಟ್ಟುಕೊಂಡು ಪ್ರಭುವಿನ ಸುಖ ದುಃಖಗಳೆರಡರಲ್ಲೂ ತಾನು ಸಮಭಾಗಿಯಾಗಿ ಇರುವವನಲ್ಲಿ ಕಾರ್ಯಾಲೋಚನೆಯನ್ನು ಮಾಡಬಹುದು. ಸಕಲ ಗುಣಗಳಿಂದ ತುಂಬಿದ ಯಜಮಾನನಲ್ಲಿ ಭಕ್ತಿಯುಳ್ಳವನಾಗಿದ್ರು, ರಾಜನೀತಿಯಲ್ಲಿ ನಿಪುಣನಾಗಿದ್ರು, ಕಪಟಿಯಾದಂತಹ ಮನುಷ್ಯನು ಆಲೋಚನಾ ಸಭೆಗೆ ಅರ್ಹನಲ್ಲ. ಶತ್ರುಗಳನ್ನು ಕಲಿತು ರಾಜ್ಯದ ಪ್ರಜೆಗಳನ್ನು ಆಧರಿಸಿದವನು ಕೂಡ ರಾಜನಿಗೆ ಶತ್ರು ಸಮಾನನು. ಇಂಥವನಲ್ಲಿಯೂ ಆಲೋಚನೆಯನ್ನು ಮಾಡಬಾರದು. ಅಜ್ಞನು, ಅಶುದ್ಧನು, ಗರ್ಭಿಯು, ಶತ್ರುಗಳನ್ನು ಕೂಡಾಡುವನು, ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವನು, ಲೋಭಿಯು, ಕೋಪಸ್ವಭಾವವುಳ್ಳವನು ರಾಜಸಭೆಗೆ ತಕ್ಕವನಲ್ಲ. ಹೊಸದಾಗಿ ಬಂದು ಸೇರಿದವನು ಒಳ್ಳೆ ವಿದ್ಯಾವಂತನಾಗಿ ತನ್ನಲ್ಲಿ ಅನುರಕ್ತನಾಗಿದ್ರು ರಾಜನು ಅವನನ್ನು ಬೇಕಾದ ಹಾಗೆ ಸತ್ಕರಿಸಬಹುದು, ಅವನಿಗೆ ಬೇಕಾದ್ದನ್ನು ಕೊಡಬಹುದು. ಆದರೆ ಅವನೊಡನೆ ಕಾರ್ಯಾಲೋಚನೆ ಮಾಡಬಾರದು. ಹಿಂದೊಮ್ಮೆ ಅನ್ಯಾಯದಿಂದ ನಿರಾಕರಿಸಲ್ಪಟ್ಟಿದ್ದು ತಿರುಗಿ ಗೌರವಪೂರ್ವಕವಾಗಿ ಅಧಿಕಾರದಲ್ಲಿ ಸೇರಿಸಲ್ಪಟ್ಟವನ ಪುತ್ರನು ಮಂತ್ರಾಲೋಚನೆಗೆ ಅರ್ಹನಲ್ಲ. ಹಿಂದೆ ಅಲ್ಪ ಕಾರಣಕ್ಕಾಗಿ ಶಿಕ್ಷಿಸಲ್ಪಟ್ಟು ದಂಡವನ್ನು ತೆತ್ತವನು ತನಗೆ ಮಿತ್ರನಾಗಿ ಸಕಲ ಗುಣಗಳಿಂದ ತುಂಬಿರುವನಾದ್ರೂ ಕೂಡ ರಾಜನ ಮಂತ್ರಾಲೋಚನೆಗೆ ತಕ್ಕವನಲ್ಲ. ವಿದ್ಯಾವಂತರಾಗಿ ಸ್ವದೇಶದಲ್ಲಿ ಹುಟ್ಟಿ ಸಕಲ ಶಾಸ್ತ್ರಗಳಲ್ಲಿಯೂ ಪಾಂಡಿತ್ಯವನ್ನು ಹೊಂದಿ ಪರಿಶುದ್ಧನಾದಂಥ ಮನುಷ್ಯನೇ ಆಲೋಚನಾ ಸಭೆಗೆ ಅರ್ಥ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಸಾಧಕ ಬಾಧಕಗಳನ್ನ ನೋಡ್ಬೇಕು. ಥಿಂಕ್ ಅಬೌಟ್ ದಿ ಪ್ರೋಸ್ ಅಂಡ್ ಕಾನ್ಸ್ ಅಂತ ಏನೋ ಒಂದು ಕಾರ್ಯಕ್ರಮ ಯಾವುದೋ ಒಂದು ನಡೆಸಬೇಕು ಅಂತ ಇದೆ. ಅದನ್ನ ಮಾಡಿದ್ರೆ ಅದರಿಂದ ಏನು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದು ಒಬ್ಬನೇ ತಲೆ ಬುದ್ಧಿ ಉಪಯೋಗಿಸೋ ಬದಲು 4 ಜನ ಸಮಾನ ಮನಸ್ಕರು, ಹಿತಚಿಂತಕರು ಅವ್ರ ಜೊತೆನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ರೆ ಅವರು ನೋಡಿ ಈ ರೀತಿ ಮಾಡಿದ್ರೆ ಇದರಿಂದ ಹೀಗಾಗತ್ತೆ, ಎಲ್ಲವನ್ನು ಪರಿಶೀಲಿಸಿ ಎಲ್ಲ ಮಾಡಿ ಹೀಗೆ ನಡೆಸಬಹುದು ಅಂತ ಕಡೆಗೆ ಒಂದು ಕನ್ಕ್ಲೂಷನ್ ಬರ್ತಾರೆ. ಹಾಗೆ ಸಜೆಷನ್ ಯಾರೋ ಸಜೆಷನ್ ಕೊಟ್ಟಿದ ತಕ್ಷಣ ಒಪ್ಕೊಳ್ಳೋದಲ್ಲ. ರಾಜನಾಗಿ ಇಂಡಿಪೆಂಡೆಂಟ್ ಆಗಿ ಹಿ ಹ್ಯಾಡ್ ಟು ಟೇಕ್ ದಿ ಡಿಸಿಷನ್. ಈಗ ರಾಮ ವಿಭೀಷಣ ಬಂದಿದ್ದಾನೆ ಅನ್ನೋ ಸುದ್ದಿಯನ್ನು ತಂದವನು ಯಾರು? ಸುಗ್ರೀವ. ತ್ಯಕ್ವಾ ಪುತ್ರ ಧಾರಾನ್ ಬಂಧೂನೆ ರಾಮಸ್ಯ ಶರಣಂಗರ. ನಾನು ಹೆಂಡತಿ, ಮಕ್ಕಳು, ಆಸ್ತಿ ಎಲ್ಲವನ್ನು ಲಂಕೆನಲ್ಲಿ ಬಿಟ್ಟು ನನ್ನ ನಂಬಿಕಸ್ಥರಾದ 4 ಅಮಾತ್ಯರೊಡನೆ ನಾನು ರಾಮನಲ್ಲಿ ಶರಣಾಗಿದ್ದೇನೆ. ಇದನ್ನ ಕ್ಷಿಪ್ರಂ ನಿವೇದಯ ಹರಿಗಣೇಶ್ವರ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ. ಎಲ್ಲ ಲೋಕದವರು ಶರಣಾಗತಿ ಮಾಡಬಹುದು ರಾಮನಲ್ಲಿ. ಹಾಗೆ ಶರಣಾಗತ ರಕ್ಷಕನಾದಂಥ ರಾಮನಲ್ಲಿ ನಾನು ರಾವಣನ ತಮ್ಮ ವಿಭೀಷಣ ಹೆಂಡತಿ, ಮಕ್ಕಳು, ಆಸ್ತಿ ಎಲ್ಲವನ್ನು ಬಿಟ್ಟು ತೊರೆದು ಅವನಲ್ಲಿ ಶರಣಾಗಿ ಬಂದಿದ್ದೇನೆ ಅನ್ನೋದನ್ನು ತಿಳಿಸು. ಸುಗ್ರೀವ ಬಂದು ಹೇಳ್ದ, ಯಾರೋ ವಿಭೀಷಣನಂತೆ ರಾವಣನ ತಮ್ಮ ನಿನ್ನಲ್ಲಿ ಸೇರ್ಬೇಕು ಅಂತಿದ್ದಾನೆ, ಇದನ್ನು ನೀನು ತಿಳಿಸೋದಕ್ಕೆ ಹೇಳದ. ಆಕಾಶ ಮಾರ್ಗದಲ್ಲಿ ಬರ್ಬೇಕಾದ್ರೇನೆ ಅವನು ಸುಗ್ರೀವನಿಗೆ ಉದ್ದೇಶಿಸಿ ಹೇಳಿದಂತ ಮಾತು. ತಕ್ಷಣ ರಾಮ ಸಭೆಯನ್ನ ಕರೆದ. ಇಲ್ಲಿ ಹೇಳಿದ್ನಲ್ಲ, ಈ ಸಲಹೆಗಳನ್ನ ಕೇಳೋದಕ್ಕಾಗಿ ಮಂತ್ರಾಲೋಚನೆ, ವಾನರ ಪ್ರಮುಖರು, ವೀರರು ಇವರನ್ನೆಲ್ಲ ಸೇರಿಸಿ ರಾಮ ಹೇಳಿದ, ನೋಡಿ ನಾವು ಯುದ್ಧ ಮಾಡೋದಕ್ಕೆ ಹೊರಟಿದ್ದೀವಲ್ಲ, ಉದ್ಯುಕ್ತರಾಗಿರೋದು ಆ ರಾವಣನ ಸ್ವಂತ ತಮ್ಮನಂತೆ, ಹೆಸರು ವಿಭೀಷಣ, ಅವನ ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ನನ್ನಲ್ಲಿ ಶರಣಾಗಿ ಬಂದಿದ್ದಾನೆ. ಈಗ ನೀವು ನಿಮ್ಮ ಉಪಯುಕ್ತ ಸಲಹೆಯನ್ನ ನೀಡಿ ಅವನನ್ನು ಸೇರಿಸ್ಕೋಬೇಕೋ ಬೇಡವೋ ಅಂತ ಪ್ರತಿಯೊಬ್ಬರು ಹೇಳ್ತಾ ಬಂದ್ರು. ಬಹಳಷ್ಟು ಜನ ಹೇಳಿದ್ರು, ಹೇಳಿ ಕೇಳಿ ಅವನು ಸ್ವಂತ ನಮ್ಮ ಶತ್ರುವಾದ ರಾವಣನ ತಮ್ಮ ಅಂದ ಮೇಲೆ ವಿಚಾರ ಮಾಡದೆ ಅವನ ತಲೆ ತೆಗಿಬೇಕು. ಆಕಾಶ ಮಾರ್ಗದಲ್ಲಿ ಬರ್ತಾನಲ್ಲ, ಭೂಸ್ಪರ್ಶ ಆಗೋಕ್ ಮೊದಲು ಅವನ ತಲೆ ತೆಗೆದುಬಿಡ್ಬೇಕು. ಎಲ್ಲರನ್ನ ಕೇಳಿ ಕಡೆಗೆ ರಾಮ ಆಂಜನೇಯನನ್ನು ಕೇಳ್ತಾನೆ, ಹನುಮಂತ ನಿನ್ನ ಅಭಿಪ್ರಾಯ ಏನು ಅಂತ ಕಡೆಯಲ್ಲಿ. ಹನುಮಂತ ಹೇಳ್ತಾನೆ, ನನ್ನ ಅಭಿಪ್ರಾಯ ಅಂದ್ರೆ ಆ ಲಂಕೆಯಲ್ಲಿ ಸ್ವಲ್ಪ ಧರ್ಮವನ್ನ ಸರಿಯಾಗಿ ತಿಳಿದವನು ಅಂದ್ರೆ ಇವನೊಬ್ಬನೇ ವಿಭೀಷಣ ಅಂತ.
ಎಲ್ಲರ ಸಲಹೆಯನ್ನು ಕೇಳಿದ್ದಾಯ್ತು. ಎಲ್ಲರೂ ತಲೆ ತೆಗಿಬೇಕು ಅಂದ್ರು. ವಿಭೀಷಣ ಹನುಮಂತ ಹೇಳ್ದ ಅವನೊಬ್ಬನೇ ಧರ್ಮವನ್ನು ತಿಳಿದವನು ಅಂತ. ಈ ಎಲ್ಲ ಕೇಳಿದ ಮೇಲೆ ಫೈನಲಿ ರಾಮ ಅವನ ಡಿಸಿಷನ್ ಆಯ್ತಾನೆ. ನಿಮ್ಮೆಲ್ಲರ ಸಲಹೆಗಳಿಗೆ ಧನ್ಯವಾದಗಳು. ಈಗ ರಾಜನಾಗಿ ನಾನು ಡಿಸಿಷನ್ ತಗೋಬೇಕು. ಅದಕ್ಕೆ ಮೊದಲು ಸಭೆಯಲ್ಲಿ ನಿಮ್ಮೆಲ್ಲ ಅಭಿಪ್ರಾಯವನ್ನು ಕೇಳಬೇಕು. ಎಲ್ಲ ಕೇಳಿದ್ದಾಗಿದೆ. ಈಗ ನನ್ನ ಡಿಸಿಷನ್ ಏನು ಅನ್ನೋದನ್ನ ಹೇಳ್ತೀನಿ. ನಿರ್ಧಾರ ಯಾವ ಕ್ಷಣದಲ್ಲಿ ಆಕಾಶ ಮಾರ್ಗದಲ್ಲಿ ಬಂದು ಅವನು ನಾನು ರಾಮನಲ್ಲಿ ಶರಣಾಗಿದ್ದೇನೆ ಅಂತ ಹೇಳಿದ್ನೋ ಅವಾಗಲೇ ನಾನು ಅವನಿಗೆ ಅಭಯವನ್ನ ನೀಡಿದ್ದಾಯ್ತು. ರಕ್ಷಣೆ ಅವನಿಗೆ. ನಿಮಗೆ ಅವನು ನನಗೇನಾದ್ರು ತೊಂದರೆ ಮಾಡಿದ್ರಿ ಅಂತ ಒಳ್ಳೆ ಮನಸ್ಸಿನಿಂದಾಳೆ ಅವನು ಬಂದು ನಮ್ಮ ಇದ್ರಲ್ಲಿ ಸೇರ್ಕೊಳ್ಳೋದು, ರಾತ್ರಿ ಮಲಗಿದ್ದಾಗ ನಿಮಗೆ ಬಂದು ಕತ್ತಿನೋ ತಂದು ತೆಗೆದು ಬಂದ್ಬಿಟ್ರೆ ಅನ್ನೋ ಭಯ ನಿಮಗೆ, ನನ್ನ ಮೇಲಿನ ಅಭಿಮಾನ. ಆದ್ರೆ ನಾನೇ ಆಗುತ್ತೋ ನಿಮಗೆ, ನಾನೇನಾರು ಮನಸ್ಸು ಮಾಡಿದ್ರೆ ನನ್ನ ಎಡಗೈ ಕಿರು ಬೆರಳಿನ ಉಗಿರಿನ ತುದಿಯಿಂದ ನಾನು 14 ಲೋಕಗಳನ್ನು ನಾಶ ಮಾಡಬಲ್ಲೆ. ಯದಿಚ್ಛಾಮಿ ಅಂಗುಲ್ಲಗಿರೇನ ತಾನ್ ಹನ್ಯಾಮಿ ಅಂತ ಹೇಳಿ ಯಾರ ಹತ್ರ ಸಂದೇಶ ಕಳಿಸಿದ್ನೋ ಆ ಸುಗ್ರೀವನಿಗೆ ಹೇಳ್ತಾನೆ, ಹೋಗಿ ಅವನನ್ನು ಕರ್ಕೊಂಬ, ನಾನು ಅವನಿಗೆ ಅಭಯವನ್ನು ನೀಡಿದ್ದೇನೆ ಅಂತ. ಯಾಕೆ ಕತೆ ಹೇಳಿದ್ದು ಅಂದ್ರೆ, ರಾಜನಾಗಿ ರಾಜಧರ್ಮವನ್ನು ಹೇಗೆ ಪಾಲಿಸಬೇಕು, ಕಡೆಗೆ ಡಿಸಿಷನ್ ಏನ್ ತಗೊಳ್ಬೇಕು, ಅದು ಬೇರೆಯವರಿಗೆ ಬೇಸರ ಆಗುತ್ತಲ್ಲ ಅಷ್ಟು ಜನಕ್ಕೆ, ಅದಲ್ಲ. ಅಲ್ಲಿ ಸ್ಪಷ್ಟೀಕರಿಸುವಂತಹದ್ದು. ಅವರ ಸಂದೇಹವನ್ನ ನಿವಾರಿಸಿ ನೀನೇ ಹೋಗಿ ಅವನನ್ನು ಕರ್ಕೊಂಡ್ ಬಾ ಅಂತ ಸುಗ್ರೀವನಿಗೆ ಯಾರು ತಂದು ಹೇಳಿದ್ನೋ ಅವನಿಗೆ ಹೇಳಿ ಕಳಿಸಿದ್ರು. ಹೀಗೆ ಕೆಲವು ಸಂದರ್ಭದಲ್ಲಿ ಅರಸನು ತನ್ನ ವೃತ್ತಿನಲ್ಲಿ ಕೋಪಗೊಂಡು ಅವನ ಅಧಿಕಾರದಿಂದ ತಪ್ಪಿಸಿದ್ರು, ಅವನೊಡನೆ ಕ್ರೂರ ವಾಕ್ಯಗಳನ್ನು ಆಡಿದ್ರು. ಆಯ್ತಿದೆ, ಮುಂದಕ್ಕೆ ಹೋಗೋಣ. ಅಗ್ನಿಯು ಅಶುದ್ಧನು, ಗರ್ವಿಯು, ಶತ್ರುಗಳನ್ನು ಕೂಡಾಡುವ, ಆತ್ಮಸ್ಥಿತಿಯನ್ನು ಮಾಡಿಕೊಳ್ಳುವನು. ಇದನ್ನೆಲ್ಲ ವಿದ್ಯಾವಂತನಾಗಿ ತನ್ನಲ್ಲಿ ಅನುವೃತ್ತನಾಗಿದ್ರು ಕೂಡ ರಾಜನು ಅವನನ್ನು ಬೇಕಾದಾಗೆ ಸತ್ಕರಿಸಬಹುದು, ಅವನಿಗೆ ಬೇಕಾದನ್ನು ಕೊಡಬಹುದು. ಆದರೆ ಅವನೊಡನೆ ಕಾರ್ಯಾಲೋಚನೆ ಮಾಡಬಾರ್ದು. ಇದೇ ಈಗ ರಾಮ ಮಾಡಿದ್ನಲ್ಲ ಕಾರ್ಯಾಲೋಚನೆ. ಹಾಗೆ ಯಾರಿಗೆ ಅವನಲ್ಲಿ ರಾಜನಲ್ಲಿ ನಂಬಿಕೆ ಇಲ್ವೋ, ವಿಶ್ವಾಸ ಇಲ್ವೋ ಅಂತವರೊಡನೆ ಈ ರೀತಿಯ ಆಲೋಚನೆ ಕೂಡುದು. ಹಿಂದೊಮ್ಮೆ ಅನ್ಯಾಯದಿಂದ ನಿರಾಸೆಗೊಳಪಟ್ಟಿದ್ದು ತಿರುಗಿ ಗೌರವಪೂರ್ವಕವಾಗಿ ಅಧಿಕಾರದಲ್ಲಿ ಸೇರಿದವನು ಕೃತನಿಗೂ ಕೂಡ ಅಮಂತ್ರಾದನಿಗೆ ಅರ್ಹನಲ್ಲ ಅಂತ ಹೇಳಿದ್ದು. ಕೀರ್ತಿವಂತನು ಜ್ಞಾನಿಯಾಗಿ ತನ್ನ ಮತ್ತು ಶತ್ರುಗಳ ಮನಸ್ಸನ್ನ, ಅರಸನ ಮತ್ತು ಮಂತ್ರಿಗಳ ಗುಣವನ್ನು ಚೆನ್ನಾಗಿ ತಿಳಿದು ರಾಜನಿಗೆ ತನ್ನ ಪ್ರಾಣ ಎಂದು ತಿಳಿದ ಸ್ನೇಹಿತನು ಆಲೋಚನೆಗೆ ಅರ್ಹನಾಗ್ತಾನೆ. ಯಾರು ನಮ್ಮ ಹಿತೈಷಿಗಳು, ಯಾರು ನಯವೆಂಚಗರು ಅಂದ್ರೆ ಗೋಮುಖ ವ್ಯಾಘ್ರದಂತೆ ಬಂದವರು, ಹೇಳೋದಿಲ್ಲ ನಾನು ನಿನ್ ಜೊತೆನೇ ಇದ್ದೀನಿ ಅಂತ, ಆದ್ರೆ ಅವನಿಗೆ ಎದುರಾಗಿಯೇ ಕೆಲಸವನ್ನ ನಡೆಸುವಂತಾರೆ. ಅಂತವರಲ್ಲಿ ಎಚ್ಚರಿಕೆಯಿಂದಿರಬೇಕು. ಸತ್ಯಶೀಲನಾಗಿ, ರಹಸ್ಯವನ್ನ ಹೊರಪಡಿಸದವನಾಗಿ, ಉದಾರ ಬುದ್ಧಿಯುಳ್ಳವನಾಗಿ, ಕ್ರೌರ್ಯ ಇಲ್ಲದೆ ಲಜ್ಜಾ ಸ್ವಭಾವವುಳ್ಳನಾಗಿ, ವಂಶ ಪರಂಪರೆಯಾಗಿ ಬಂದವನೇ ಆಲೋಚನಾ ಸಭೆಗೆ ಯೋಗ್ಯನೆನ್ನಿಸ್ತಾರೆ. ಈ ವಂಶ ಪಾರಂಪರೆ, ಡೈನಾಸ್ಟಿಕ್, ಮಂತ್ರಿಯ ಮಗ ಮಂತ್ರಿ, ಇದು ಸರಿನೋ ಅಂತಂದ್ರೆ ಯಾತಕ್ಕೆ ಹಿಂದೆ ಆಚರಿಸ್ತಾ ಇದ್ರು ಅಂದ್ರೆ, ಈ ಮಂತ್ರಿಗಳು ಅವರ ಮನೆಯಲ್ಲಿ ನಡೆಯೋ ವ್ಯವಹಾರ ಇದ್ರದ್ದೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ತಂದೆ ಹೇಗೆ ಎಲ್ಲವನ್ನು ನಿರ್ವಹಿಸ್ತಾನೆ ಮಾಡ್ತಾನೆ ಅಂತ. ಹಾಗಾಗಿ ಅದನ್ನ ಅವರಿಗೆ ಮುಂದುವರಿಸಿದ್ರು. ಈಗ ದೇವಾಲಯದಲ್ಲಿ ಅರ್ಚಕರ ಮಗ ಮುಂದಕ್ಕೆ ಅರ್ಚಕನಾಗೋದು. ಅರ್ಚಕನ ಮಗ ಅನ್ನೋದು ಒಂದೇ ಕಾರಣ ಆಗೋಲ್ಲ, ಅದ್ರ ಜೊತೆಗೆ ಚಿಕ್ಕಂದಿನಿಂದಲೇ ಅವನಿಗೆ ಎಲ್ಲವನ್ನು ತಿಳಿಸಿಕೊಟ್ಟು ದೇವಾಲಯದಲ್ಲಿ ನಡೆಸುವಂತಹ ವಿಷಯ ಇದು. ವೈಖಾನಸವೋ, ಪಾಂಚರಾತ್ರ, ಆಗಮೋ ಅದನ್ನೆಲ್ಲ ತಂದೆಯಿಂದನೇ ಸರಿಯಾಗಿ ಯಥಾವತ್ತಾಗಿ ತಿಳಿದು ಮಾಸೋತ್ಸವ, ರಥೋತ್ಸವ, ಸಂವತ್ಸರೋತ್ಸವ ಹೀಗೆ ನಡೆಸೋದೆಲ್ಲ ವಿಧಿಗಳೇನು, ವಿಧಿವಿಧಾನಗಳು, ದೇವಾಲಯಕ್ಕೆ ಅವನನ್ನು ಕರ್ಕೊಂಡೋಗಿ ಹೇಗೆ ನಡೆಸೋದು ಇವೆಲ್ಲ ತಿಳಿಸಿ ಎಲ್ಲ ಮಾಡಿದ್ರೆ ಹಾಗೆ ಪರಂಪರೆಯಾಗಿ
ಬರುವಂತದ್ದು. ಆ ರೀತಿ ಇಲ್ಲಿ ಮಂತ್ರಿಗಳ ಮಗ ಮಂತ್ರಿ ಆಗುವುದಕ್ಕೆ ಹೇಗೆ ಯೋಗ್ಯ ಅಂತಂದ್ರೆ ಇದರಿಂದ ಸಂತೋಷ ಸ್ವಭಾವವುಳ್ಳವನು, ಸಾಧು ಸಮ್ಮತನು, ಸಮರ್ಥನು, ಪಾಪ ಕಾರ್ಯಗಳಲ್ಲಿ ಪ್ರವೇಶಿಸದೆ ಸಮಯೋಚಿತವಾದ ಆಲೋಚನೆಯನ್ನು ತಿಳಿಸತಕ್ಕವನು, ಆಲೋಚನಾ ಸಭೆಯಲ್ಲಿ ಸೇರಲು ಅರ್ಹ. ಈ ದೃಷ್ಟಿಯ ರಾಜ್ಯಪಾಲನೆಯಲ್ಲಿ ಅಪೇಕ್ಷೆಯುಳ್ಳ ಅರಸನು ಲೋಕವನ್ನೆಲ್ಲ ಪ್ರಿಯವಾಕ್ಯಗಳಿಂದ ತನ್ನನ್ನು ವಶಪಡಿಸಿಕೊಳ್ಳುವ ಶಕ್ತಿಯುಳ್ಳ ಮನುಷ್ಯನಲ್ಲಿ ಆಲೋಚಿಸಬೇಕು. ಮಾತು ಚೆನ್ನಾಗಿರ್ಬೇಕು, ಮಧುರವಾಗಿರ್ಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯ ಪ್ರಿಯಂಚ ನಾಂದತಂ ಬ್ರೂಯಾತ್ ಯೇಷ ಧರ್ಮ ಸನಾತನಃ. ಅಪ್ರಿಯವಾದ ಸತ್ಯವನ್ನು ಹೇಳ್ಬೇಡ, ಪ್ರಿಯ ಅಂತ ಸುಳ್ಳನ್ನು ಹೇಳ್ಬೇಡ. ಸಮಯ ಕಾಲ ಇವುಗಳನ್ನೆಲ್ಲ ನೋಡ್ಕೊಂಡು ಹೇಳಬೇಕು. ಮಿತಭಾಷಿಯಾಗಿ ಹಿತವನ್ನ ಕೋರುವನಾಗಿ ಇರಬೇಕು. ಪುರವಾಸಿಗಳು ಗ್ರಾಮವಾಸಿಗಳು ಧರ್ಮಾನುಸಾರವಾಗಿ ಯಾವನಲ್ಲಿ ನಂಬಿಕೆಯಿಂದ ಇದ್ದಾರೋ, ಯಾವನು ಯುದ್ಧ ಸಮರ್ಥನಾಗಿ ನೀತಿ ನಿಪುಣ ಎನಿಸಿದ್ದಾನೋ ಅಂತಹ ಮನುಷ್ಯನಲ್ಲಿ ಆಲೋಚಿಸೋದು ಒಳ್ಳೆಯದು. ಆದ್ದರಿಂದ ಇಂತಹ ಸದ್ಗುಣಗಳಿಂದ ತುಂಬಿ ಪೂಜ್ಯರಾಗಿ ರಾಜನು ಅಮಾತ್ಯರು ಮೊದಲಾದ ಪ್ರಗತಿಗಳನ್ನ ತಿಳಿದು ಯಶಕ್ಕಾಮಿಗಳಾದ ಮಂತ್ರಿಗಳನ್ನ ಮೂವರಿಗೆ ಕಡಿಮೆ ಇಲ್ಲದೆ ರಾಜನಾದವನು ತನ್ನಲ್ಲಿಟ್ಟುಕೊಳ್ಳಬೇಕು. ಒಂದು ಬ್ರೈನ್ಗಿಂತ 4 ಜನ ಥಿಂಕ್ ಮಾಡಿದ್ರೆ ಬೆಟರ್ ಆಪ್ಷನ್ ಬರುತ್ತೆ. ಆ ಸಂಸ್ಥೆನೋ ಸಂಘವೋ ರಾಜ್ಯವೋ ಚೆನ್ನಾಗಿ ಉಳಿಯುತ್ತೆ ಅನ್ನೋ ದೃಷ್ಟಿಯಿಂದ ಇದು ಉದ್ದೇಶ. ಸಭೆ ಮೀಟಿಂಗು ಇವುಗಳೆಲ್ಲ ಕರೆಯುವ ಉದ್ದೇಶ. ಇಂತಹ ಮಂತ್ರಿಗಳು ತಮ್ಮ ಮತ್ತು ಶತ್ರು ಪಕ್ಷದಲ್ಲಿರುವ ಗುಣ ದೋಷಗಳನ್ನ ಚೆನ್ನಾಗಿ ಗಮನಿಸ್ತಾ ಇರಬೇಕು. ಅಂತಹ ಮಂತ್ರಿಗಳ ಆಲೋಚನೆ ಸಹಾಯದಿಂದಲೇ ರಾಜ್ಯವು ಅಭಿವೃದ್ಧಿ ಆಗಬೇಕು. ರಾಜನಲ್ಲಿರುವ ಲೋಪಗಳನ್ನ ಶತ್ರುಗಳಿಗೆ ತೋರಿಸ್ಕೊಡುವೆ, ಅವರಲ್ಲಿರುವ ಲೋಪಗಳನ್ನು ಗಮನಿಸ್ತಾ ಇರಬೇಕು. ಶತ್ರುಗಳಲ್ಲಿರುವ ವೀಕ್ನೆಸ್ ಏನು ಅನ್ನೋದು ನೋಡ್ಬೇಕು. ಅಂಗಗಳನ್ನೆಲ್ಲವೂ ತನ್ನಲ್ಲಿ ಅಡಗಿಸಿಟ್ಟುಕೊಳ್ಳುವ ಆಮೆಯಂತೆ ಮಂತ್ರಿಗಳು ತಮ್ಮ ಮಂತ್ರಾಲೋಚನೆಯನ್ನ ತಮ್ಮ ಹುಳುಕನ್ನು ಹೊರಪಡಿಸದೆ ಕಾಪಾಡಿಕೊಳ್ಳಬೇಕು. ಅಂತವರೇ ಉತ್ತಮ ಮಂತ್ರಿಗಳು. ರಾಜನಿಗೆ ಮಂತ್ರವೇ ಮೊದಲಾದ ಬಲವಾದ ಕವಚ, ಪ್ರಜೆಗಳು ಅಂಗಗಳು. ರಾಜ್ಯಕ್ಕೆ ಚಾರರೇ ಮೂಲಾಧಾರ. ರಾಜ್ಯದ ಸಾರವೆಲ್ಲ ಮಂತ್ರವೇ. ರಾಜ್ಯಾಧಿಕಾರಿಗಳು ಮಂತ್ರಿಗಳು ಕ್ರೋಧ ಗರ್ವ ಅಸೂಯಾದಿಗಳನ್ನು ಬಿಟ್ಟು ಅನ್ಯೋನ್ಯ ಸಹಕಾರದಿಂದ ಅನುವರ್ತಿಸಿದಾಗಲೇ ಇಬ್ಬರಿಗೂ ಸುಖ ಉಂಟು. ರಾಜನು ಯಾವಾಗಲೂ ಮನೋವಾಕ್ಕಾಯಗಳಿಂದ ತ್ರಿಕರಣಗಳಲ್ಲಿ ನಿರ್ದುಷ್ಟರಾದ ಮಂತ್ರಿಗಳನ್ನು ಆಲೋಚಿಸಬೇಕು. ಅವರಲ್ಲಿ ಆಲೋಚನೆ ಈ 3 ಮಂತ್ರಿಗಳಿಂದಲೂ ಬೇರೆ ಬೇರೆಯಾಗಿ ಅಭಿಪ್ರಾಯವನ್ನು ತಿಳಿದು ಅದನ್ನು ತಾನೂ ವಿಮರ್ಶಿಸಿ ತನ್ನ ಮತ್ತು ಮಂತ್ರಿಗಳ ಅಭಿಪ್ರಾಯ ಭೇದಗಳನ್ನೆಲ್ಲ ಗುರುವಾದ ಬ್ರಾಹ್ಮಣನಲ್ಲಿ ತಿಳಿಸಿ ಅವನಿಂದ ಯುಕ್ತಾಯುಕ್ತಗಳನ್ನು ತಿಳಿದುಕೊಳ್ಬೇಕು. ಸೊ ಫೈನಲಿ ಕಡೆಗೇನು ಕನ್ಸಲ್ಟೇಷನ್ಗೆ ಬ್ರಾಹ್ಮಣನಲ್ಲಿ ಆಗಬೇಕು. ಯಾಕೆಂದ್ರೆ ಬ್ರಾಹ್ಮಣನಾದವನು ಧರ್ಮದಿಂದ ವಿಚಲಿಸುವುದಿಲ್ಲ ಯಾವುದೇ ಅಂಶಗಳಿಗೆ. ಆ ಕಾರಣದಿಂದ ಮತ್ತೆ ಅವನಿಗೆ ಯಾರ ಹಂಗೂ ಇಲ್ಲ. ಬ್ರಾಹ್ಮಣನಾದವನು ರಾಜನ ಕುಲ ಪುರೋಹಿತನಾದವನು ಅರ್ಥ. ಅವನು ರಾಜ ನಿನ್ಗೊಂದು ಅರಮನೆ ಮಾಡಿಸ್ಕೊಡ್ತೀನಿ, ನೀನು ಬೇಕಾದಷ್ಟು ಹಣ ಇದೆಲ್ಲ ಕೊಡ್ತೀನಿ, ಇದನ್ನೆಲ್ಲ ಬೇಕಿಲ್ಲ ಅಂತಾನೆ. ಅವನಲ್ಲಿರೋದು ಕಾಡಿನಲ್ಲಿ ಋಷಿಗಳ ಜೀವನ, ಈ ಐಷಾರಾಮ ಲಕ್ಸುರಿಯಸ್ ಲೈಫು ಇದನ್ನು ಬಯಸಲ್ಲ ಅವರು. ಕಷ್ಟ ಇವುಗಳನ್ನು ಮಾಡಿ ಅವರವರ ನಿತ್ಯ ನೈಮಿತ್ತಿಕ ವಿಧಿಗಳು ಇವುಗಳನ್ನು ನಡೆಸಿ ಲೋಕಹಿತದಲ್ಲೇ ಚಿಂತನೆಯಲ್ಲಿರುವಂತಹ ಋಷಿಗಳು ಮನಸ್ಸರು ತಪಸ್ಸಿನಲ್ಲಿರುವರು. ಅಂತವರಲ್ಲಿ ರಾಜ ಬಂದು ನಾವು ಮಂತ್ರಿಗಳು ಈ ತರ ಡಿಸಿಷನ್ ಮಾಡಿದೀವಿ ಅಂದ್ರೆ ಅವನಿಗೆ ಇವರಿಂದ ಏನು ಆಗಕ್ಕಾಗಿಲ್ಲ. ಇವರ ಡಿಸಿಷನ್ ತಪ್ಪು ಅಂದ್ರೆ ಅವನು ಲೋಕಕ್ಕೆ ಹಿಂಸೆ ಆಗತ್ತೆ. ಪ್ರಜೆಗಳಿಗೆ ನಿನ್ನ ಪ್ರಜೆಗಳು ನಿನ್ನ ಮಕ್ಕಳಂತೆ, ಅವರನ್ನ ನೀನು ಈ ರೀತಿ ಕಂದಾಯ ಮತ್ತೊಂದನ್ನ ಹಿಂಸಿಸುವುದು ಸರಿಯಲ್ಲ ಅಂತ ಅವನ ಮುಖದ ಮೇಲೆನೆ ಹೇಳ್ತಾನೆ. ಯಾವುದಕ್ಕೂ ಹೆದರುವುದಿಲ್ಲ. ಅಂತವನಲ್ಲಿ ಇವನು ಮಾಡ್ಬೇಕು. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಆ ರಾಜ್ಯ ಧರ್ಮದಿಂದಲೇ ನಿಯಮಿಸಲ್ಪಡುತ್ತೆ. ಯಾಕೆಂದ್ರೆ ಕುಲಪುರೋಹಿತನಾದವನು ಬ್ರಾಹ್ಮಣ ಋಷಿ, ಅವನು ಹೇಳಿದ್ದಂತಹ ಇದು ಸರ್ವಲೋಕ ಸಮ್ಮತವಾದದ್ದು. ಅದರಿಂದ ಒಂದು ವೇಳೆ ರಾಜನು ಅಥವಾ ಮಂತ್ರಿಗಳು ಎಡವಿದ್ರೆ ಅದನ್ನು ಖಂಡಿಸುವಂತವನು ಅವನು. ಹೀಗೆ ಗುರುವಾದ ಬ್ರಾಹ್ಮಣನಲ್ಲಿ ತಿಳಿಸಿ ಅವನಿಂದ ಯುಕ್ತಾಯುಕ್ತಗಳನ್ನು ತಿಳಿಬೇಕು. ಇಂತಹ ಬ್ರಾಹ್ಮಣಗಳಿಂದ ತೀರ್ಮಾನಿಸಲ್ಪಟ್ಟ ಅಭಿಪ್ರಾಯ ಸಮ್ಮತವಾಗಿರುವ ಪಕ್ಷದಲ್ಲಿ ಆ ಆಲೋಚನೆಯನ್ನು ಕಾರ್ಯಗತಗೊಳಿಸಬೇಕು.
ಅರಸನು ರಾಜಕಾರ್ಯಗಳನ್ನು ಹೀಗೆ ಆಲೋಚಿಸಬೇಕು ಎಂದು ಮಂತ್ರಜ್ಞರಾದ ಹಿರಿಯರು ವಿಧಿಸಿದ್ದಾರೆ. ಹೀಗೆ ತೀರ್ಮಾನಿಸಿದ ಮಂತ್ರಾಲೋಚನೆಯನ್ನೇ ಅನುಷ್ಠಾನಕ್ಕೆ ತರಬೇಕು, ಅಂತವನೇ ಪ್ರಜೆಗಳನ್ನು ವಶೀಕರಿಸಬಲ್ಲ. ಇಂತಹ ಆಲೋಚನಾ ಸಭೆಯಲ್ಲಿ ಕುಳ್ಳರು, ಗೂನರು, ಕೈಯಿಲ್ಲದವರು, ಕುರುಡರು, ನಪುಂಸಕರು, ಹುಚ್ಚರು, ಸ್ತ್ರೀಯರು ಇವರು ಯಾರು ಇರಬಾರ್ದು. ಇವ್ರನ್ನೆಲ್ಲ ನಿಂದಿಸ್ತಾ ಇದ್ದೀನಿ ಅಂತಲ್ಲ ಇಲ್ಲಿ ಭೀಷ್ಮ. ಅವರವರ ಲಿಮಿಟೇಷನ್. ಎಲ್ಲದಕ್ಕೂ ಸ್ತ್ರೀಯರದೇ ಡಿಸಿಷನ್ ಇದು ಅಂತಂದ್ರೆ ಸಹಜವಾಗಿಯೇ ಬೈ ಬರ್ತ್ ಅವರು ಭಾವೋದ್ವೇಗಕ್ಕೆ ಒಳಗಾಂತ. ಅದರಿಂದ ಏನೋ ಉದ್ವೇಗದಲ್ಲಿ ತೆಗೆದುಕೊಂಡ ಡಿಸಿಷನ್ ಅದನ್ನು ಕಾರ್ಯರೂಪಕ್ಕೆ ತರಿಸಿದ್ರೆ ಅದರಿಂದ ಪ್ರಮಾದಗಳುಂಟಾಗುತ್ತೆ. ಅದಕ್ಕಾಗಿ ಎಲ್ಲವನ್ನೂ ಕೂಡ ಸಾಧಕ ಬಾಧಕಗಳನ್ನು ಪರೀಕ್ಷಿಸಿ ಹಿತಾಹಿತಗಳನ್ನು ನೋಡಿ ಲೋಕಹಿತಕ್ಕಾಗಿ ತನ್ನ ಪ್ರಜೆಗಳ ಹಿತಕ್ಕಾಗಿ ಯಾವುದು ಶ್ರೇಷ್ಠವೋ ಅದನ್ನ ಅವನು ಮಾಡಿಸ್ಬೇಕು. ಅದಕ್ಕಾಗಿ ಇಂಥವರು ಬೇಡ ಅಂತ ಹೇಳಿದ್ದಿಲ್ಲ. ಆಲೋಚನಾ ಸ್ಥಳದಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲಿಯೋ ಮರೆ ಏನು ಇರಬಾರ್ದು. ಯಾರಿಗೂ ತಿಳಿಯದ ಪ್ರತ್ಯೇಕ ಸ್ಥಳಗಳಲ್ಲಿ ನಡೆಸಬೇಕಲ್ಲದೆ ಮನಸ್ಸಿನಲ್ಲಿ ಯಾವ ಶಂಕೆಯನ್ನು ಇಟ್ಟುಕೊಳ್ಳದೆ ಕಾಲಹರಣ ಇಲ್ಲದೆ ಆಲೋಚಿಸಬೇಕು. ಸುಮ್ಮನೆ ಮೀಟಿಂಗ್ ಅಂತ ಶುರು ಮಾಡ್ಬಿಟ್ಟು ಸಾಯಂಕಾಲ ತನಕ ಹೇಳಿದ್ಬಿಡೋಲ್ಲ. ಏನು ಪಾಯಿಂಟ್ ಫಾರ್ ಡಿಸ್ಕಷನ್ ಅದು ಮುಗಿಸಿ ಕನ್ಕ್ಲೂಡ್ ಮಾಡಬೇಕು. ಸಮಯ ಅದರದ್ದು ಕೂಡ ಅರಿವಿರಬೇಕು. ಇವೆಲ್ಲ ಸಭೆಯನ್ನು ನಡೆಸಬೇಕಾದ್ರೆ ಸಭೆಯ ಕಲಾಪಗಳನ್ನು ನಡೆಸಲು ಬೇಕಾದಂತದ್ದು ವಿಷಯಗಳು. ಇಲ್ಲಿಗೆ 84ನೇ ಅಧ್ಯಾಯ, 83ನೇ ಅಧ್ಯಾಯ ಮುಗಿತು. 84 ಯುಧಿಷ್ಠನಿಗೆ ಭೀಷ್ಮನು ಇಂದ್ರ ಬೃಹಸ್ಪತಿಗಳ ಸಂವಾದವನ್ನು ತಿಳಿಸಿದ್ದು. ಅಷ್ಟಲಕ್ಷ್ಮಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಭೀಷ್ಮನು, ಹೇ ಧರ್ಮಪುತ್ರ, ಈ ವಿಷಯದಲ್ಲಿ ಪುರಾತನವಾದ ಒಂದು ಇತಿಹಾಸ ಉಂಟು. ಬೃಹಸ್ಪತಿಗೂ ಇಂದ್ರನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನ ಇದಕ್ಕೆ ನಿದರ್ಶನವನ್ನಾಗಿ ಹೇಳ್ತಾನೆ. ಒಮ್ಮೆ ಇಂದ್ರ ಬೃಹಸ್ಪತಿಯನ್ನ ನೋಡಿ, ಹೇ ಆಚಾರ್ಯ, ಮನುಷ್ಯನು ಎಂತಹ ಕಾರ್ಯವನ್ನು ಸರಿಯಾಗಿ ನಡೆಸಿದ್ರೆ ಅದು ಎಲ್ಲಾ ಭೂತಗಳಿಗೂ ಪ್ರಿಯಕರವಾಗಿ ಅದರಿಂದ ಕೀರ್ತಿ ಲಭಿಸುತ್ತೆ ಎಂದ. ಆಗ ಬೃಹಸ್ಪತಿ, ಹೇ ದೇವೇಂದ್ರ, ನಿಷ್ಕಪಟವಾದ ಪ್ರಿಯ ವಾಕ್ಯ ಒಂದೇ ಎಲ್ಲರನ್ನು ಪ್ರೀತಿಗೊಳಿಸುತ್ತೆ. ಇದೇ ಸರ್ವಭೂತಗಳಿಗೂ ಸಮ್ಮತ. ಇದನ್ನು ಸರಿಯಾಗಿ ನಡೆಸೋದ್ರಿಂದಲೇ ಮಹತ್ತಾದ ಯಶಸ್ಸಿಗೂ ಭಾಗಿಯಾಗ್ತದೆ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೀಕಾ ದರಿದ್ರತಾ ಅಂತಾನೆ ಸುಭಾಷಿತಗಾರ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ. ಬರೀ ಮನುಷ್ಯರೆಲ್ಲ, ಪ್ರಾಣಿಗಳು ಕೂಡ ಸಂತೋಷವಾಗುತ್ತೆ ಅವತ್ತೆ. ಅದರಿಂದ ತದೇವ ವಕ್ತವ್ಯಂ, ಪ್ರಿಯವಾದದ್ದನ್ನೇ ಹೇಳಬೇಕು. ಮಾತಾಡೋದಕ್ಕೆ ಏನು ದಾರಿದ್ರ್ಯತೆ ಇಲ್ಲ, ನಾನು ಟ್ಯಾಕ್ಸ್ ಕಟ್ಬೇಕಾ, ಹೆಚ್ಚಿಗೆ ಮಾತಾಡ್ತಾರೆ ಅಂತ. ವಚನೇಕ ದರಿದ್ರತಾ ಅಂದ. ಹೀಗೆ ಇದೇ ಸರ್ವಭೂತಗಳಿಗೂ ಸಮ್ಮತವಾದದ್ದು. ಇದನ್ನು ಸರಿಯಾಗಿ ನಡೆಸೋದ್ರಿಂದಲೇ ಮಹತ್ತಾದ ಯಶಸ್ಸಿಗೂ ಭಾಗಿಯಾಗುವುದು. ಸಮಸ್ತ ಲೋಕಗಳಿಗೂ ಸುಖಾವಹವಾದ, ಸುಖವನ್ನು ತರುವಂತಹದ್ದು ಆವಹ ಅಂತಂದ್ರೆ ಇದೊಂದೇ ಗುಣದಿಂದ ಮನುಷ್ಯನು ಸಕಲ ಲೋಕಕ್ಕೂ ಪ್ರಿಯನಾಗ್ತಾನೆ. ಯಾವನು ಇತರರೊಡನೆ ಬಾಯಿ ಎತ್ತಿ ಮಾತಾಡಲು, ಯಾವಾಗಲೂ ಮುಖದಲ್ಲಿ ಹುಬ್ಬು ಗಂಟಿಕ್ಕಿರ್ತಾನೋ ಅವನು ಎಲ್ಲ ಭೂತಗಳಿಗೂ ದ್ವೇಷಪಾತನಾಗ್ತಾನೆ. ಮೃದು ವಾಕ್ಯ ಇಲ್ಲದವನು ಎಲ್ಲರಿಗೂ ಅಪ್ರಿಯ ಆಗ್ತಾನೆ. ಯಾವನು ಬೇರೊಬ್ಬರನ್ನ ಕಂಡೊಡನೆ ನಕ್ಕು ಮುಗುದೊಡನೆ ಪ್ರೀತಿಯಿಂದ ಮಾತಾಡ್ತಾನೋ ಅವನ ವಿಷಯದಲ್ಲಿ ಲೋಕವೆಲ್ಲ ಪ್ರಸನ್ನವಾಗಿರುತ್ತೆ. ಎಷ್ಟೇ ದೊಡ್ಡ ದಾನವಾದರೂ ಕೂಡ ಪ್ರಿಯವಾಕ್ಯದೊಡನೆ ಕಲೆತೀರದಿದ್ದರೆ ವ್ಯಂಜನವೇನೂ ಇಲ್ಲದ ಊಟದಂತೆ ಯಾರಿಗೂ ಪ್ರಿಯವಾಗಿರುವುದಿಲ್ಲ. ಇತರರ ಧನವನ್ನು ಸಂಗ್ರಹಿಸುವಾಗಲೂ ಒಳ್ಳೆ ಮಾತನಾಡ್ತಾ ಇದ್ರೆ ಇಂಪಾದ ಆ ಮಾತಿನಿಂದಲೇ ಸರ್ವಲೋಕವನ್ನು ವಶೀಕರಿಸಬಹುದು. ಆದ್ದರಿಂದ ರಾಜನು ಕಠಿಣ ದಂಡವನ್ನು ನಡೆಸ್ತಾ ಇದ್ರು ಕೂಡ ಪ್ರಿಯವಾದ ಮಾತನ್ನ ಆಡ್ತಕ್ಕನ್ನಾಗಿರ್ಬೇಕು. ಇದರಿಂದ ಅವನಿಗೆ ಎಲ್ಲರಿಗೂ ಪ್ರೀತಿ ಹುಟ್ಟುವುದು. ಯಾರು ಅವನನ್ನ ಕಂಡು ಬೇಸರ ಪಡುವುದಿಲ್ಲ. ಒಳ್ಳೆ ಮೃದು ಮಧುರವಾಗಿ ಸಮಯಕ್ಕೆ ತಕ್ಕಂತೆ ಉಪಯೋಗಿಸುವ ಪ್ರಿಯವಾಕ್ಯಗಳಿಗೆ ಸಮನಾದದ್ದು ಬೇರೊಂದಿಲ್ಲ ಎಂದ. ಹೇ ಯುಧಿಷ್ಠಿರ, ಬೃಹಸ್ಪತಿಯ ಈ ಮಾತನ್ನು ಕೇಳಿ ದೇವೇಂದ್ರನು ಅದರಂತೆ ಎಲ್ಲವನ್ನೂ ನಡೆಸ್ತಾ ಬಂದ. ಅದರಂತೆ ನೀನು ಕೂಡ ಇಂಪಾದ ಮಾತುಗಳಿಂದ ಜನರನ್ನ ವಶೀಕರಿಸು ಎಂದ. ಇಲ್ಲಿಗೆ 84ನೇ ಅಧ್ಯಾಯ.
ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭೀಷ್ಮ ಯುಧಿಷ್ಠಿರನಿಗೆ ಅಮಾತ್ಯರೇ ಮೊದಲಾದವರ ಲಕ್ಷಣಗಳನ್ನು ತಿಳಿಸು. ಮಂತ್ರಿಗಳು, ಅಮಾತ್ಯರು, ಇವರ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನ ಹೇಳ್ತಾನೆ. ಅದನ್ನ ಮುಂದಿನ ವಾರ ನೋಡ. ವಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾಂಗ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.